ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಯೂನಿಫಾರ್ಮ್ ವಿಚಾರವಾಗಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಬಸವರಾಜ ಬೊಮ್ಮಾಯಿಯವರ ಹಿಜಾಬ್ ಆದೇಶ ಏನಿತ್ತಲ್ಲ ಅದನ್ನು ರದ್ದು ಮಾಡಿದೆ. 2022ರ ಬಸವರಾಜ ಬೊಮ್ಮಾಯಿಯವರ ಹಿಜಾಬ್ ಆದೇಶವನ್ನು ರದ್ದು ಮಾಡಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಂದರೆ ಇನ್ನು ಮೇಲೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಹಾಕೊಂಡು ಬರ್ಬೋದು, ಜನಿವಾರನ್ನು ಕೂಡ ಹಾಕೊಂಡು ಬರ್ಬೋದು, ಪೇಟನ್ನು ಕೂಡ ಹಾಕೊಂಡು ಬರ್ಬೋದು, ಏನು ಸಮಸ್ಯೆ ಇಲ್ಲ ಅಂತೇಳಿ. ಅಂದರೆ ಸಮವಸ್ತ್ರದ ಜೊತೆಗೆ ಧಾರ್ಮಿಕ ಗುರುತುಗಳಿಗೆ ಅವಕಾಶ ಇದೆ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಹಾಗಾದರೆ ಈಗ ಮತ್ತೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಕೇವಲ ಶಾಲಾ ಕಾಲೇಜುಗಳಲ್ಲಿ ಆ ಸಮಯದಲ್ಲಿ ಮಾತ್ರ ಅಲ್ಲ, ಅಂದರೆ ತರಬೇತಿಯ ಸಮಯದಲ್ಲಿ ಮಾತ್ರ ಅಲ್ಲ, ಎಕ್ಸಾಮ್ ಟೈಮಲ್ಲೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ಒಂಥರ ಗೊಂದಲ ಅಂತೂ ಸೃಷ್ಟಿಯಾಗಿದೆ. ಹಿಜಾಬ್ ವಾಪಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಒಂದು ಕಡೆ. ಆದರೆ ರಾಜ್ಯ ಸರ್ಕಾರ ಅಥವಾ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥದ್ದು, ಈ ಹಿಂದೆ ಅಂದರೆ ಮೊನ್ನೆ ಒಂದು CET ಎಕ್ಸಾಮಲ್ಲಿ ಏನು ಜನಿವಾರ ಏನು ಕಟ್ ಮಾಡಿಸಿದ್ರಲ್ಲ, ಆವಾಗ ಆಗಿರುವಂಥ ಗೊಂದಲವನ್ನು ಸರಿ ಮಾಡೋದಕ್ಕೆ ಮತ್ತು ಮಾನಸಿಕವಾಗಿ ವಿದ್ಯಾರ್ಥಿಗಳು ಕುಗ್ಗಿ ಹೋಗ್ತಾರೆ. ಸೊ ಹಂಗಾಗಿ ಧಾರ್ಮಿಕ ಆಚರಣೆಗಳಿಗೆ ಅಥವಾ ಧಾರ್ಮಿಕ ವಸ್ತುಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ನಿರ್ಧಾರದ ಹಿಂದೆ ಇರೋದು ಉದ್ದೇಶ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಜೈ ಜೈ ಹಿಜಾಬ್ ಸಂಪ್ರದಾಯಕ್ಕೂ ವಸ್ತು. ಇನ್ಮೇಲೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಜೊತೆಗೆ ಪೇಟನ್ನು ಕೂಡ ಧರಿಸಬಹುದು. ಅಂದರೆ ಧಾರ್ಮಿಕ ಗುರುತುಗಳು ಏನಿರ್ತಾವಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಹಜವಾಗಿ ಒಂದು ಕಡೆ ಗೊಂದಲ ಇದ್ದರೂ ಕೂಡ ಈ ದಿಢೀರಾಗಿ ನಿರ್ಧಾರ ಯಾಕೋ ಅನ್ನುವಂಥ ಚರ್ಚೆ ಅಂತೂ ಸಹಜವಾಗಿ ಆಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಈಗ ಮತ್ತೆ ಹಿಜಾಬ್ಗೆ ಅಸ್ತು ನೀಡಲಾಗಿದೆ. ಹಿಜಾಬ್ ಸೇರಿ ಧಾರ್ಮಿಕ ಸಂಪ್ರದಾಯಕ್ಕೆ ಅನುಮತಿ ನೀಡಲಾಗಿದೆ. ರುದ್ರಾಕ್ಷಿ, ಜನಿವಾರ ಆಗಿರ್ಬೋದು, ಶಿವದಾರ, ಪೇಟಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಇದು ಅನ್ವಯ ಆಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಅದನ್ನು ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರದಿಂದ ಈ ಒಂದು ನಿಯಮ ಆದೇಶ. ಸೊ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಬ್ರಿಗೇಡ್ ಅಂತೂ ಸಿಡಿಮಿಡಿಗೊಂಡಿದೆ. ಇದು ಓಲೈಕೆಯ ರಾಜಕಾರಣ ಅನ್ನೋ ನಿಟ್ಟಿನಲ್ಲಿ ಅವರ ವಾದ. ಸೊ ರಾಜಕೀಯ ಏನೇ ಇದ್ರೂ ಕೂಡ ಮಕ್ಕಳ ಮತ್ತು ಶಾಲೆಯ ಹಿತದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ಕಾಂಗ್ರೆಸ್ಸಿಂದ ಮುಸ್ಲಿಂ ಓಲೈಕೆ ಅಂತೇಳಿ BJP ನಾಯಕರ ವಾಗ್ದಾಳಿ ವಾದ ಇದು. ಸೊ ಹಂಗಾಗಿ BJPಗೆ ಮತ್ತೆ ಈ ಹಿಜಾಬ್ ಆದೇಶ ಅಂತೂ ಅಸ್ತ್ರವಾಗಿ ಅವರಿಗೆ ಸಿಕ್ಕಿದೆ. ಅದೇನೇ ಆದರೂ ಕೂಡ ಮಕ್ಕಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ, ಅಥವಾ ಮಕ್ಕಳಿಗೆ ಇದರಿಂದ ಅನುಕೂಲ ಆಗತ್ತಾ, ಶಿಕ್ಷಣ ವ್ಯವಸ್ಥೆ ಸರಿ ಹೋಗುತ್ತಾ, ಧಾರ್ಮಿಕ ಒಂದು ಗುರುತುಗಳಿಗೆ ಅವಕಾಶ ಮಾಡಿಕೊಟ್ರೆ ಅನ್ನುವಂಥ ಪ್ರಶ್ನೆಗಳು. ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಮತ್ತೊಂದು ಟಾಕ್ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಒಂಥರ ಬೇರೆ ರೀತಿಯ ವಾತಾವರಣ ಇತ್ತು ಅಲ್ಲಿ ಮುಸ್ಲಿಂ ಸಮುದಾಯದವರಿಗೆ. ಸೊ ಅದನ್ನು ಸರಿ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥ ಟಾಕ್ ಕೂಡ ಇದೆ. ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವ ವಿಚಾರವಾಗಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ. ಈಗಿರುವಂಥದ್ದು ಇನ್ನು ಮೇಲೆ ಶಾಲಾ ಕಾಲೇಜುಗಳಿಗೆ ಈ ರೀತಿ ಅವಕಾಶ ಮಾಡಿದ್ದೇ ಆದಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಹೋಗುತ್ತಾ ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ, ಮಧು ಬಂಗಾರಪ್ಪನವರು ಕೂಡ ಮಾತನಾಡಿದ್ದಾರೆ, ಮಹೇಶ್ ತೆಂಗಿನಕಾಯಿ ಕೂಡ ಮಾತನಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಇದನ್ನು ಜಾರಿಗೆ ತರಲಾಗಿದೆ, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹಿಜಾಬ್ ಒಂದೇ ಇಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲಾ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವ್ ಹೇಳಿದ್ರೆ ಟರ್ಬನ್ ಅಂತ ಹೇಳಿದ್ರೆ. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತ ಹೊಸದಾಗಿ ಮಾಡೋಕ್ಕಾಗಲ್ಲ. ಯಾವುದು
ಯಾವುದ್ಯಾವ್ದು ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಭರವಸೆ ಮೇಲೆ ತಾನೇ ಬರೋದು. ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ BJPಯವರು ಈಗ ಅಪ್ಕೊಂಡು ಹಾರಾಡಿಸ್ತಾರೆ ಎಲ್ಲ ಊರು ತುಂಬ, ದೇಶದ ತುಂಬ. ನಾಚಿಕೆ ಆಗಲ್ಲ ಅವರಿಗೆ? ಪ್ರಣಾಳಿಕೆಯಲ್ಲಿ ಒಂದು ನಿಮಿಷ, ನೀವು ಮುಸ್ಲಿಂ ಅಂತ ಯಾಕೆ ಹೇಳ್ತಾ ಇದ್ದೀರಾ? ದೇಶದ ಪ್ರಜೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಯಿತು, ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿನ್ಕೊಂಡ್ಬಂದ್ರಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರಾ ನೀವು? ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡೋಣ, ಯಾಕೆಂದರೆ ನನ್ನ ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ, ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾಯಿದ್ದೀರಿ, ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಎಲ್ಲ ನೋಡ್ಕೊಂಡಿದ್ದೆ. 22ನೇ ತಾರೀಕು 22ನೇ ಇದನ್ನು ತೆಗೆದ ಮೇಲೆ ನಾನು ನಿನ್ನೆ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ನೀವು ಮಾಧ್ಯಮದವರು ಬರೀ ಅದನ್ನೇ ಕೇಳೋದು ನಿಲ್ಲಿಸಿ, ಅದನ್ನು ಕೇಳಿಸಿ. ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ. ಇವತ್ತು ಮತ್ತೆ ಶಿಕ್ಷಣದಲ್ಲಿ ವಸ್ತ್ರ ಸಂಹಿತೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. 2022ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಇದಕ್ಕೆ ಎತ್ತಿ ಹಿಡಿದಿತ್ತು. ವಸ್ತ್ರ ಸಂಹಿತೆ ಬೇಕು, ಇರಬೇಕಂತಕ್ಕಂಥದ್ದನ್ನು ನ್ಯಾಯಾಲಯ ಕೂಡ ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದನ್ನು ಶಿಕ್ಷಣ ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹಿಜಾಬು ಇತ್ಯಾದಿಗಳನ್ನು ಧರಿಸಲಿಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ ಮೇಲೆ, ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾಯಿದೆ. ಒಂದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಮಕ್ಕಳಲ್ಲಿ ಕೂಡ ನೀವು ಜಾತಿಯ ವಿಷಬೀಜವನ್ನು ಬಿತ್ತಲಿಕ್ಕೆ ಯಾಕೆ ಹೊರಟಿದ್ದೀರಿ ಅನ್ನೋಂಥ ಸ್ಪಷ್ಟನೆಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ಸಚಿವರು ಕೊಡಬೇಕಾಗತ್ತೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಕಲಿಬೇಕಂತ ಸಂದರ್ಭದಲ್ಲಿ ಜಾತಿ ಮತ ಪಂಥ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಒಂದೇ ಸಮವಸ್ತ್ರವನ್ನು ಹಾಕ್ಕೊಂಡಾಗ ಎಲ್ಲರಿಗೂ ಕೂಡ ಏಕತೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಮ ರೀತಿಯಲ್ಲಿ ಅವಕಾಶಗಳು ಲಭಿಸ್ತಾವೆ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಅಂದರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಯಾರೂ ಕೇಳಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು. ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂಥ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮಾನಸಿಕ ತಜ್ಞರಾಗಿರುವಂಥ ಡಾಕ್ಟರ್ ಮೊಹಮ್ಮದ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಮುಸ್ಲಿಂ ಮುಖಂಡರಾಗಿರುವಂಥ ಶಫೀವುಲ್ಲಾ ಸಾಹೇಬ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮಾಜಿ ಸದಸ್ಯರಾಗಿರುವಂಥ ಹೇಮಂತ್ ಕುಮಾರ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಶಫೀವುಲ್ಲಾ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ನಿಯಮ, ಈ ಆದೇಶವನ್ನು ನೀವು ಸ್ವಾಗತ ಮಾಡ್ತೀರಾ, ಸರ್ಕಾರದ ಆದೇಶವನ್ನು? ನೋಡಿ, ಎಲ್ಲ ಮುಸಲ್ಮಾನರು ಸ್ವಾಗತ ಮಾಡ್ತಾಯಿದ್ದಾರೆ. ಕಾರಣ ನೀವು ಆವಾಗಲೇ ಹೇಳಿದ್ರಿ, ಇದು ಓಲೈಕೆ ಮಾಡ್ತಾಯಿದ್ದಾರೆ, ಯಾತಕ್ಕಾಗಿ ಕಾನೂನು ತಂದರು ಅಂತ, ಇಂಥ ಸಮಯದಲ್ಲಿ ಯಾಕೆ ತಂದರು ಅಂತ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ, ಸರ್ಕಾರ ಯಾವಾಗ ರಚನೆ ಆಯಿತೋ ಆವಾಗಿಂದ ಮುಸಲ್ಮಾನರ ಡಿಮ್ಯಾಂಡ್ ಇದ್ದೇ ಇದೆ ಇದಕ್ಕೆ. ಇದಕ್ಕೂ ಮುಂಚೆ BJP ಸರ್ಕಾರ ಇದ್ದಾಗ ಆವಾಗಲೂ ಡಿಮ್ಯಾಂಡ್ ಮಾಡಿದ್ದೇವೆ ಎಲ್ಲ ಮುಸಲ್ಮಾನರು, ಕರ್ನಾಟಕದ ಎಲ್ಲ ಮುಸಲ್ಮಾನರು ಡಿಮ್ಯಾಂಡ್ ಮಾಡಿದ್ದೇವೆ. ಆಗ BJP ಸರ್ಕಾರ ಯಾವ ಹುಡುಗರು ಬಂದು ಅಲ್ಲಿ ಕಾಲೇಜುಗಳಲ್ಲಿ ಗಲಾಟೆ ಮಾಡಿತ್ತೋ ಹೆಣ್ಮಕ್ಳ ಮೇಲೆ, ಇವ್ರದ್ದೆಲ್ಲ ಇದು ಹಿಜಾಬ್ ತೆಗೆಸಿ ಅಂತ ಆ ಹುಡುಗರ ಪರ ನಿಂತ್ಕೊಳ್ತು ಸರ್ಕಾರ. ಆಮೇಲೆ ಅದು ಕೋರ್ಟ್ಗೆ ಹಾಕಿಸಿ ಆ ಹುಡುಗರ ಪರ ಸರ್ಕಾರನೇ ವಾದ ಮಂಡಿಸ್ತು. ಆ ರೀತಿ ಆಗಿರೋ ಕಾನೂನನ್ನ ತೆಗೆದಾಕಿ ನಮ್ಮ ಒಂದು ಧಾರ್ಮಿಕ ವ್ಯವಸ್ಥೆ ಅದಕ್ಕೆ ಅಡ್ಡಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಮುಸಲ್ಮಾನರು ಡಿಮ್ಯಾಂಡ್ ಮಾಡಿದ್ದಕ್ಕೆ ಸರ್ಕಾರ ಮಾಡಿದೆ. ಓಲೈಕೆ ಅಂತ ಅದು ನಾವು ನಾಗರಿಕರು, ಭಾರತದ ನಾಗರಿಕರು, ಒಂದು ಮುಸಲ್ಮಾನರು ಒಂದು ಪಂಗಡ ಇದೆ, ಅವ್ರ ಧರ್ಮದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಕಾನೂನು ತಂದರೆ ಇವರು ದ್ವೇಷ ತುಂಬಿಕೊಂಡು, ಧಾರ್ಮಿಕ ದ್ವೇಷ ತುಂಬಿಕೊಂಡು ಇವ್ರ ಮನಸ್ಸಲ್ಲೆಲ್ಲ ಇದ್ಕೊಂಡು ಇವ್ರು ಸರ್ಕಾರ ಮಾಡಿ UP, ಆಸಾಮು, ಬಿಹಾರು ಸ್ಕೂಲುಗಳೇ ಮುಚ್ಚಾಕ್ಬಿಡ್ತಾ ಇದ್ದಾರೆ.
ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಇಲ್ಲ, ಅಲ್ಲಿ 4 ಮಕ್ಕಳು 5 ಮಕ್ಕಳು, ಸಾಕಷ್ಟು ಮಕ್ಕಳಿಲ್ಲ, ಸಾಕಷ್ಟು ಟೀಚರ್ಸ್ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಮುಚ್ಚಾಕ್ತಾ ಇದ್ದಾರೆ ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲಿ. ಇದನ್ನು ಮಾಡಿದ್ರೆ ಇದೆಂಥದ್ದು ಅಲ್ಲಿ ನಡೆಸ್ತಾ ಇರೋ ರೀತಿಯಲ್ಲಿ ಇಲ್ಲಿ ನಡೆಸಿದ್ರೆ ಹಾಗಾದರೆ ಸ್ಕೂಲ್ಗಳು ಮುಚ್ಚಾಕ್ಬಿಡ್ಬೇಕಾ? ನಮಗೆ ಬೇಕಾದ ಒಂದು ವ್ಯವಸ್ಥೆ ಇದೆ, ಇದನ್ನು ಈ ಸರ್ಕಾರ ಮಾಡಿದೆ, ನಾವೆಲ್ಲ ಸ್ವಾಗತಿಸ್ತೇವೆ. ನಾನು ಒಬ್ಬನೇ ಅಲ್ಲ, ಎಲ್ಲ ಮುಸಲ್ಮಾನರು ಸ್ವಾಗತಿಸ್ತಾರೆ. ಇನ್ನೊಂದು, ನಮ್ಮ ಧರ್ಮದಲ್ಲಿ ಹಿಜಾಬ್ ಹಾಕೋದು ಯಾತಕ್ಕೆ? ಒಂದು ಹೆಣ್ಮಗು ವಯಸ್ಸಿಗೆ ಬಂದ ಮೇಲೆ ಒಂದು ಹಿಜಾಬ್ ಹಾಕ್ಕೊಬೇಕು ಅಂತ ನಮ್ಮ ಧರ್ಮದಲ್ಲಿದೆ. ಆಮೇಲೆ ಯಾರು ಹಾಕಲ್ವೋ ಅವ್ರ ಮೇಲೆ ಬಲವಂತ ಇಲ್ಲ, ಯಾರು ಹಾಕ್ಕೊಳ್ತಾರೋ ಅವ್ರಿಗೆ ಧಾರ್ಮಿಕ ಇದು ವಿಧಿವಿಧಾನ ರೀತಿಯಲ್ಲಿ ಹಾಕ್ಕೊಳ್ತಾರೆ. ಅದನ್ನು ಮನಸ್ಸಲ್ಲೆಲ್ಲ ನೀವು ದ್ವೇಷ ತುಂಬಿಕೊಂಡು ಅದನ್ನು ಒಂದು ಕಾನೂನು ತಂದು ನಮಗೆಲ್ಲ ಅಡಚಣೆ ಉಂಟು ಮಾಡಿ ಬೇಕಾದಷ್ಟು ಹೆಣ್ಮಕ್ಳು ವಿದ್ಯಾಭ್ಯಾಸನೇ ಕಳ್ಕೊಂಡ್ರು. ಪಾಪ ಡಿಗ್ರಿಗೆ ಹೋಗೋ ಮಕ್ಕಳೆಲ್ಲ ಮನೇಲಿ ಕೂತ್ಕೊಂಡ್ರು. ಇವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಬಿ ಜೆ ಪಿ ನಮ್ಮ ರಾಜಕೀಯ ಇವರು ಇವತ್ತು ಮಾತನಾಡ್ತಾ ಇದ್ದಾರೆ. ನಮ್ಮ ಸಿ ಟಿ ರವಿ ಅವ್ರು ನೋಡಿದೆ. ಆಮೇಲೆ ಇವರು ನಮ್ಮ ಭಾಳ ದೊಡ್ಡ ಮುಖಂಡರು ಪ್ರಮೋದ್ ಮುತಾಲಿಕ್ ಅವರು ಬಂದು ಅರ್ಚಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನೇನೋ ಮಾಡಿಬಿಡ್ತೀವಿ ಅಂತ. ಏನು ಅರ್ಥ? ಹಾಗಾದರೆ ಮುಸಲ್ಮಾನರು ಹಾಕ್ಕೊಳ್ಳೋ ಹಿಜಾಬು ಅದು ನಿಮಗೆ ಅಡ್ಡಿ ಬರ್ತಾ ಇದೆಯಾ, ನಿಮ್ಮ ಕಣ್ಣು ಮೇಲೆ ಅಡ್ಡ ಬರ್ತಾ ಇದೆಯಾ, ಅಥವಾ ಅವ್ರಿಗೂ ಮಖ ಕಾಣಿಸಿದ್ರೆ ನಿಮಗೆಲ್ಲ ಹೊಟ್ಟೆ ಉರಿ ತೊಂದರೆ ಆಗ್ತಾ ಇದೆಯಾ? ಹಿಜಾಬ್ ಯಾಕೆ ಬೇಕು? ಯಾಕೆ ಬೇಕು ಅಂದರೆ ಇಸ್ಲಾಂನಲ್ಲಿದೆ. ಇಸ್ಲಾಂ ಯಾಕೆ ಬೇಕು ಅಂತ ಹೇಳ್ಬೋದು ನೀವು. ಇಸ್ಲಾಂ ನಾನು ಕೇಳಿದ್ದು ಎಕ್ಸಾಮ್ ನೀವು ಕೇಳ್ಬೋದು, ಪ್ರತಿಯೊಬ್ಬರು ಕೇಳ್ಬೋದು. ಶಾಲೆಗಳಲ್ಲಿ ಕೇಳ್ತೇನೆ. ನನ್ನ ವಾದ ಏನಂದ್ರೆ, ಶಾಲೆಗಳು ನೀವು ಹಾಕೊಂಡು ಬನ್ನಿ, ಎಕ್ಸಾಮ್ ಟೈಮಲ್ಲಿ ಹಿಜಾಬ್ ಅವಶ್ಯಕತೆ ಇದೆಯಾ ಅಂತ ನಾನು ಹೇಳಿ. ನೋಡಿ, ಒಂದು ಹೆಣ್ಮಗು ಅಲ್ಲಿ ಗಂಡಸರಿದ್ರೆ ಗಂಡು ಮಕ್ಕಳಿದ್ರೆ ಹಿಜಾಬ್ ಹಾಕ್ಕೊಳ್ತಾಳೆ, ಅದಕ್ಕೆ ಅವಕಾಶ ಕೊಟ್ಟಿದ್ರೆ ಭಾಳ ಸಂತೋಷ. ಏನು ಅದರಲ್ಲಿ ಏನು ಯಾರು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಹಿಜಾಬು ಅಂದರೆ ಯಾರು ಅದನ್ನು ಅಡ್ಡಿಪಡಿಸ್ತಾ ಇದ್ದಾರೋ ಅವ್ರಿಗೆ ನನ್ನ ಪ್ರಶ್ನೆ, ನಿಮ್ಮ ಮೇಲೆ ಹಿಜಾಬ್ ಹಾಕ್ತಾ ಇದೆಯಾ ಆ ಮಗು ಬಂದು ಹೆಣ್ಮಗು, ಆ ಮಗು ಅವಳ ಮೇಲೆ ಹಾಕ್ಕೊಂಡ್ರೆ ನಿಮ್ಗೇನು ರೀ ಹೊಟ್ಟೆ ಉರಿ, ನಿಮ್ಗೆ ಏನು ರೀ ತೊಂದರೆ, ತಲೆ ನೋಯ್ತಾ ಇದೆಯಾ, ಹೊಟ್ಟೆ ನೋಯ್ತಾ ಇದೆಯಾ? ಇದು ದ್ವೇಷ ಭಾವನೆ, ಧಾರ್ಮಿಕ ದ್ವೇಷ ಭಾವನೆ. ಆಮೇಲೆ ಹೆಣ್ಮಕ್ಳು ಓದ್ಬಿಟ್ಟು ಮುಂದುವರಿತಾ ಇದ್ದಾರೆ. ಬೇಕಾದಷ್ಟು ಹೆಣ್ಮಕ್ಳು ಇಂಜಿನಿಯರ್ಸ್ ಆಗಿದ್ದಾರೆ, ಇದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಹಿಜಾಬ್ ಹಾಕ್ಕೊಂಡೋಗಿ ಮಾಡಿದ್ದಾರೆ, ಪೈಲಟ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಇದನ್ನೆಲ್ಲ ಅಡ್ಡಿಪಡಿಸೋದಕ್ಕೆ ಮುಂದಕ್ಕೆ ಮುಸಲ್ಮಾನ್ ಹೆಣ್ಮಕ್ಳು ಓದ್ದಿರಾ ಇರಲಿ ಅಂತ ಅವ್ರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಆಮೇಲೆ ಬೇಕಾದಷ್ಟು ತಂದೆ ತಾಯಿಗಳು ಇವಾಗ ಹಿಜಾಬ್ ಹಾಕ್ದಿದ್ರೆ ಹೆಂಗಮ್ಮ ಕಳಿಸೋದು ಅಂತಾರೆ, ಮಗುನೂ ಹೋಗಲ್ಲ. ಆ ರೀತಿ ಹೋದರೆ ಮಕ್ಕಳೇ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ರಿಪೋರ್ಟ್ ಬಂದರೆ ಇವರೆಲ್ಲ ಚಪ್ಪಾಳೆ ತಟ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಇಷ್ಟೇನ ಜವಾಬ್ದಾರಿ? ಇದು ಒಂದು. ಆಮೇಲೆ ಈ ರೀತಿ ಇವ್ರು ಮಾತನಾಡ್ತಾ ಇರೋದು ನೋಡಿದ್ರೆ, ಇಲ್ಲಿ ನಮ್ಮ ಬಿ ಜೆ ಪಿ ರಾಜಕೀಯ ಮುಖಂಡರು ಮಾತನಾಡ್ತಾ ಇರೋದು ಕರ್ನಾಟಕದಲ್ಲಿ ಕಾರಣ ಇಷ್ಟೇ. ಏನಂದರೆ, ಪೂರ್ತಿ ಭಾರತೀಯ ಕೇಂದ್ರ ಸರ್ಕಾರ ನಮ್ಮ ವಿದೇಶ ನೀತಿಯಲ್ಲಿ ಪೂರ್ತಿ ಫೇಲ್ಯೂರ್ ಆಗಿದೆ. ಪೆಟ್ರೋಲ್ ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ, ಯಾರಿಗೋ ಹೋಗಿ ಅಪ್ಪ ಅಂತ ತಪ್ಕೊಂಡಿದ್ದಕ್ಕೆ ಯಾರ್ಯಾರ್ದೋ ಹಾಳಾಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕಾಗ್ತಾ ಇಲ್ಲ, ಉತ್ತರ ಕೊಡೋಕ್ಕೆ ಜನರಿಗೆ ಆಗ್ತಾ ಇಲ್ಲ. ಇವ್ರಿಗೆಲ್ಲ ಕೇಳ್ತಾರೆ ಪ್ರಶ್ನೆ, ಇವಾಗ ಜನ ಕೇಳ್ತಾರೆ, ಪೆಟ್ರೋಲ್ ಕಡಿಮೆ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ನೀವು ಕೊಂಡ್ಕೊಂಬೇಡಿ ಚಿನ್ನ ಅಂತ ಹೇಳಿದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಏನು ರೀ ಇದೇನಾ ಸರ್ಕಾರ ನೀವು ನಡೆಸೋದು? ವಿದೇಶ ನೀತಿ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಇವ್ರ ಕಷ್ಟ? ಬೇರೆ ರಾಷ್ಟ್ರಗಳಲ್ಲಿ ಹಿಂಗೆ ಮಾಡ್ತಾ ಇದೆಯಾ? ಬೇರೆ ರಾಷ್ಟ್ರಗಳಲ್ಲಿ ಯಾಕೆ ಭಾರತದಲ್ಲಿ ಆ ಥರ ಯಾವ ರೀತಿ ಆಗಬೇಕು? ಯಾಕೆ ನಮ್ಮ ವಿದೇಶ ನೀತಿ ಅಷ್ಟೊಂದು ಚೆನ್ನಾಗಿತ್ತಲ್ಲ, ನಮ್ಗೆ ಅಷ್ಟೊಂದು ಫಸ್ಟ್ ಕ್ಲಾಸಾಗಿ ಗ್ಯಾಸು ಪೆಟ್ರೋಲ್ ಎಲ್ಲ ಬರ್ತಾ ಇತ್ತಲ್ಲ, ಅದಕ್ಕೆ ಅಡಚಣೆ ಆಗಿದೆ ಯಾಕೆ? ಬಿಜೆಪಿಯಿಂದ. ಆ ಬಿ ಜೆ ಪಿ ಅಂದಲ್ಲ ಸ್ವಾಮಿ, ಇವ್ರ ವಿದೇಶ ನೀತಿ ಏನು? ವಿದೇಶ ನೀತಿ ಏನು? ಯಾರಿಗೋ ಹೋಗಿ ಫಾದರ್ ಅಂತ ಒಪ್ಕೊಂಡ್ರಲ್ಲ, ಅವ್ನ ಫಾದರು ಗ್ಯಾಸು ಕಳಿಸ್ತಾ ಇಲ್ಲ, ಪೆಟ್ರೋಲು ಇಲ್ಲ, ಡೀಸೆಲು ಇಲ್ಲ. ಯಾರು ಕಳಿಸ್ತಾ ಇದ್ದಾರೋ ಅವ್ರು ಮುನಿಸ್ಕೊಂಡ್ರೆ ಅಂಥ ವಿದೇಶ ನೀತಿ ತಂದಿದ್ದಕ್ಕೆ ಎಲ್ಲ ಜನ ಇವ್ರಿಗೆ ಪ್ರಶ್ನಿಸ್ತಾರೆ. ಈ ಎಲ್ಲ ರಾಜ್ಯಗಳಲ್ಲೂ ರಾಜಕೀಯ ಮುಖಂಡರಿಗೆ ಪ್ರಶ್ನಿಸ್ತಾರೆ, ಏನು ರೀ ನಿಮ್ಮ ಈ ಥರ ಕೇಂದ್ರ ಸರ್ಕಾರ ಈ ಥರ ಮಾಡಿದೆ ಅಂತ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಅಂತ ಈ ಹಿಜಾಬ್ ವಿಷಯ ಬಂದಿದ್ದಕ್ಕೆ ಹೊಟ್ಟೆ ಹುರ್ಕೊಂಡು ಅದ್ರ ಹಿಂದೆ ಬಿದ್ದಿದ್ದಾರೆ. ಅದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಮಮತಾ ಮೇಡಮ್ ಅವರು, ಈಗ ಪದೇ ಪದೇ ಈ ರೀತಿ ನಿರಂತರ ಬದಲಾವಣೆ ನಿಯಮಗಳನ್ನು ತರೋದಾದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಉಂಟು ಮಾಡಬಹುದು? 2022ರಲ್ಲಿ ಯಾವಾಗ ಹಿಜಾಬ್ ಬ್ಯಾನ್ ಆಯಿತು ಆವಾಗಲೇ ನೀವು ನೋಡಿರ್ಬೋದು, ನಮ್ಮ ಪೊಲಿಟಿಕ್ಸು ನಮ್ಮ ಸ್ಕೂಲ್ನ ಅಂಗಳಕ್ಕೆ ಎಂಟರ್ ಆಗೋಯ್ತು. ಆವಾಗ ಕೇಸರಿ ಶಾಲೆನ ಬೆಲೆ ತುಂಬ ರೇಸ್ ಆಗೋಯ್ತು. ಆಗ ಮಕ್ಕಳಿಗೆ ದೇ ಆರ್ ಫೋರ್ಸ್ ಟು ಚೂಸ್ ದೇರ್ ರಿಲಿಜನ್. ಯಾವುದನ್ನು ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟರೋ ಅದರಿಂದನೇ, ನಾನು ಯಾವುದು ಪಾರ್ಟಿ ಪರವಾಗಿಲ್ಲ, ಯಾವ ಪಾರ್ಟಿ ಅಗೇನ್ಸ್ಟು ಅಲ್ಲ, ಬಟ್ ಅಲ್ಲಿ ಆಗ ಸಿಚುವೇಶನ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಹಿಂದೂ ಮಕ್ಕಳು ಆ್ಯಂಡ್ ಮುಸ್ಲಿಂ ಮಕ್ಕಳು ಅಂತ ಒಂದು ಆ್ಯಂಟೈ ಸೊಸೈಟಿ ಒಂದೊಂದು ಕ್ರಿಯೇಟ್ ಆಯಿತು. ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಳ್ಳೋದೇನು, ಒಬ್ಬರ ಮೇಲೆ ಅಲ್ಲಿ ಎಲ್ಲಿ ನಾವು ಕಳಿಸ್ತಾ ಇರೋದು ಮಕ್ಕಳನ್ನ ಸ್ಕೂಲಿಗೆ
ಕಲ್ತ್ಕೊಂಡು ಬರೋಕ್ಕೆ, ವಿದ್ಯೆ ಕಲ್ತ್ಕೊಂಡು ಬರೋಕ್ಕೆ, ಮುಂದೆ ಜೀವನದಲ್ಲಿ ಉದ್ಧಾರ ಆಗೋಕ್ಕೆ, ಬೆಳೆಯೋದಕ್ಕೆ. ಬಟ್ ಅಲ್ಲಿ ಆಗಿದ್ದೇನು, ಎಷ್ಟೋ ಮಕ್ಕಳು ಡ್ರಾಪ್ ಔಟ್ ಆದರು, ಇನ್ನೆಷ್ಟೋ ಮಕ್ಕಳು ಎಕ್ಸಾಮ್ ಬಲಿರಲಿಲ್ಲ, ಎಷ್ಟೋ ಕಡೆ ಕರ್ಫ್ಯೂ ಆಯಿತು, ಡೆತ್ಗಳಾಯಿತು, ಸ್ಟ್ರೈಕ್ ಆಯಿತು. ಇವೆಲ್ಲ ನಮ್ಮ ಸಮಾಜದಲ್ಲಿ ಆಗಬೇಕಾಗಿಲ್ದಿರೋಂಥ ಘಟನೆಗಳು. ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಲ ಒಂದು ಗೌರ್ಮೆಂಟ್ ಬರುತ್ತೆ, ಹಿಜಾಬ್ನ ಬ್ಯಾನ್ ಮಾಡುತ್ತೆ, ಇನ್ನೊಂದು ಗೌರ್ಮೆಂಟ್ ಬರುತ್ತೆ, ಇದನ್ನು ರೀಇನ್ಸ್ಟಾಲ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಏನಾಗಬೇಕು ಅಂದರೆ, ಒಂದು ಯೂನಿಫಾರ್ಮ್ ಸಂವಿಧಾನ ನೀತಿ ಇದ್ದರೆ ಮಕ್ಕಳಿಗೆ ಭಯ ಇಲ್ದಂಗೆ ತಾವು ತಮ್ಮ ರಿಲಿಜನ್ ಆಗಲಿ, ತಮ್ಮ ಐಡೆಂಟಿಫಿಕೇಷನ್ ಆಗಲಿ ಅದನ್ನು ಫ್ಲಾಂಟ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಎಸ್ಪೆಷಲಿ ಅಡಾಲಸೆಂಟ್ ಏಜ್ನಲ್ಲಿ ಐಡೆಂಟಿಟಿ ಕ್ರೈಸಿಸ್ ಶುರುವಾಗುತ್ತೆ, ಒಂದು ಮಾನಸಿಕ ತಜ್ಞೆ ಆಗಿ ಹೇಳಕ್ಕೆ ಹೋದರೆ. ಆಗ ಆ ಮಗು, ಎಷ್ಟೊಂದು ಮಕ್ಕಳು ಈದರ್ ದೇ ಗೋ ಟುವರ್ಡ್ಸ್ ಅ ರಿಲಿಜನ್ ಆರ್ ಗೋ ಅಗೇನ್ಸ್ಟ್ ದ ರಿಲಿಜನ್. ಎಷ್ಟೊಂದು ಜನ ಬದಲಾಯಿಸೋರುಂಟು, ಬ್ರಾಹ್ಮಣರಾಗಿದ್ದವರು ಸೆಕ್ಯುಲರ್ ಆಗೋರುಂಟು, ಇಸ್ಲಾಮಿಸ್ಟ್ ಇರೋರು ಸೆಕ್ಯುಲರ್ ಆಗೋದುಂಟು. ಈ ರೀತಿ ಸಾಕಷ್ಟು ಮಾರ್ಪಾಡು ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಆ ಮಗುಗೆ ತಂದೆ ಡಿಸಿಷನ್ಸ್ ತಗೊಳ್ಳೋ ಅಧಿಕಾರ ಸಿಗುತ್ತೆ. ಸೊ ಇಲ್ಲಿ ಅಕಸ್ಮಾತ್ ಇಸ್ಲಾಂನಲ್ಲಿ ಸರ್ ಹೇಳ್ತಿರೋಂಗೆ ಹಿಜಾಬ್ ಹಾಕ್ಕೊಳ್ಳೋದು ಈಸ್ ನಾಟ್ ಮ್ಯಾಂಡೇಟ್ರಿ. ಹಾಕ್ಕೊಳ್ತಿರೋ ಮಕ್ಕಳು ಬೇಕಿದ್ರೆ ಹಾಕ್ಕೋಬೋದು, ಹಾಕ್ಕೊಳ್ದೇ ಇರೋರು ಬೇಕಿದ್ರೆ ಬಿಡ್ಬೇಕು. ಇಟ್ ಇಸ್ ನಾಟ್ ಫೋರ್ಸ್ಡ್ ಅಂದರೆ ಯಾವ ಮಗು ಬೇಕೋ ಆ ಮಗು ಹಾಕೋಬೋದು, ಯಾವ ಮಗು ಬೇಡವೋ ಅದು ಹಾಕ್ಕೊಳ್ಳೋಂಗಿಲ್ಲ. ಇಸ್ಲಾಂನಲ್ಲಿ ಎಲ್ಲರೂ ಹಾಕ್ಕೊಬೇಕಂತಿದೆ, ಆದರೆ ಜನ ಯಾರು ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಇಷ್ಟ ಬಂದಂತೆ ಹಾಕ್ಕೊಳ್ತಾ ಇದ್ದಾರೆ, ಕೆಲವರು ಹಾಕ್ಕೊಳ್ತಾ ಇಲ್ಲ. ಇಸ್ಲಾಂನಲ್ಲಿ ಹಾಕ್ಕೊಬೇಕು ಅಂತ ಎಲ್ರಿಗೂ ಆ ಒಂದು ಇದೆ. ಅಲ್ಲ, ಶಾಲಾ ಕಾಲೇಜು ಅಂದರೆ ಏಕರೂಪ ಬರುತ್ತಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಹೌದು, ಏಕರೂಪ ಸಮವಸ್ತ್ರ ಯಾವಾಗಿಂದ ಇದೆಯೋ ಆವಾಗಿಂದ ಹಿಜಾಬ್ ಇದೆ. ಬರೀ BJP ಸರ್ಕಾರ ಬಂದಾಗ ಮೇಡಮ್ ಅವರು ಹೇಳ್ದಂಗೆ 2022ರಲ್ಲಿ ಮಾತ್ರ ಹಿಜಾಬಿನ ವಿಷಯ ಬಂದಿದ್ದು, ಹಿಜಾಬ್ ಅಡ್ಡಿ ಬಂದಿದ್ದು. ಅದರ ಮೊದಲು ಫಸ್ಟು ಎತ್ತದವ್ರು ಯಾರು? ಅದ್ರ ಪ್ರಶ್ನೆ ಹುಡುಗರಿಗೇನು, ಹುಡುಗಿರು ಮಖ ಕಾಣಿಸಿದ್ರೆ ನೋವು ಏನು ಅಂತ ಅಡ್ಡಿ? ಅವರು ತಲೆ ಎಲ್ಲ ಕಾಣಬೇಕು ಅಂತ ಏನು? ಅದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು ಆಮೇಲೆ ಅವ್ರ ತಲೆ ಮೇಲೆ ಅವ್ರು ಹಾಕ್ಕೊಳ್ಳೋ ಹಿಜಾಬ್ಗೆ ಎಲ್ರಿಗೂ ಹೊಟ್ಟೆ ಕಿಚ್ಚು, ಹೊಟ್ಟೆ ನೋವು ಅಂದರೆ ಹೇಗೆ? ಹಾಗೆ ನಾವು ಓದ್ತಿರ್ಬೇಕಾದ್ರೆ ನಮ್ಗೆ ಈ ಥರ ಯಾವ ರೂಲ್ಸು ಇರಲಿಲ್ಲ. ಇದು ಸರ್ಕಾರಿ ಶಾಲೆಯಲ್ಲಿ ಅನ್ವಯ ಆಗ್ತಾ ಇರೋದು. ಆಗ ಮುಸ್ಲಿಂ ಹೆಣ್ಮಕ್ಳು, ಅದು ಗರ್ಲ್ಸ್ ಹೈಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು, ಹಾಕ್ಕೊಂಬರ್ತಿದ್ರು, ಕೆಲವರು ಹಾಕ್ಕೊಂಬರ್ದಿರೋರು ಹಾಕ್ಕೊಂಬರ್ತಿರ್ಲಿಲ್ಲ. ನಾವು ಹಾಗೇನೆ ಅದೇ ರೀತಿ ಕೆಂಪು ದಾರ ಕಟ್ಕೋತಿದ್ವಿ, ತಾಯ್ತಾ ಬೇಕಿದ್ರೆ ಕಟ್ಕೋತಿದ್ವಿ, ಕುಂಕುಮ ಇಟ್ಕೋತಿದ್ವಿ, ಬಳೆ ಹಾಕ್ಕೊಳ್ತಿದ್ವಿ. ಅಂದರೆ ದೇರ್ ವರ್ ನೋ ರೆಸ್ಟ್ರಿಕ್ಷನ್ಸ್ ಆಫ್ ಎನಿ ದಟ್ ಸಾರ್ಟ್. ನಾನು ಈ ರಿಲಿಜನ್ಗೆ ಬಿಲಾಂಗ್ ಆಗ್ತೀನಿ ಅಂತ ಅದೇ ಕ್ರಿಶ್ಚಿಯನ್ಸು ಕ್ರಾಸ್ ಹಾಕ್ಕೊಂಬರ್ತಿದ್ರು ಕತ್ತಿಗೆ. ಯಾವುದೇ ರೀತಿಯ ಅಹಿಂಸಾಕಾರಕವಾದ ಘಟನೆಗಳು ನಡೀತಾ ಇರ್ತಿರ್ಲಿಲ್ಲ. ಯಾವುದೇ ರೀತಿ ನಡೀತಾ ಇರಲಿಲ್ಲ. ಯಾರಿಗೂ ಯಾರ ಫ್ರೀಡಮ್ಗೂ ತೊಂದರೆ ಆಗ್ತಾ ಇರಲಿಲ್ಲ. ಯಾವಾಗ ಇದು 2022 ಘಟನೆ ನಡೀತು, ಇದೊಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳ್ತೀನಿ. ಒಬ್ಬ ಮಾನಸಿಕ ತಜ್ಞೆಯಾಗಿ ಯಾತಕ್ಕೆ ಅಂದರೆ, ನಾನು ಆ ಟೈಮಲ್ಲಿ ಹಿಂದೂ ಆಗಿದ್ದರೂ ಕೂಡ, ಐ ಆಮ್ ನಾಟ್ ಗೋಯಿಂಗ್ ಬ್ಯಾಕ್ ಆನ್ ಮೈ ರಿಲಿಜನ್, ಬಟ್ ಹಿಂದೂ ಆದರೂ ಕೂಡ ಆ ಮಿನಿಟಲ್ಲಿ ಒಬ್ಬ ಎಜುಕೇಷನಿಸ್ಟ್ ಆಗಿ ಮಕ್ಕಳ ಪರವಾಗಿ ಮಾತಾಡೋದಾದರೆ ಆ ಘಟನೆ ಏನು ನಡೀತು ಅದು ಖಂಡಿತ ಯಾವುದೇ ಜಾತಿಯ ಮಕ್ಕಳ ಪರವಾಗಿ ಇರಲಿಲ್ಲ. ಎಸ್ ಹೇಮಂತ್ ಸರ್, ನೀವೇನು ಹೇಳ್ತೀರಿ ಈ ರೂಲ್ಸ್, ಈ ನಿಯಮದ ಬಗ್ಗೆ? ಇವತ್ತು ಮಕ್ಕಳ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇವಾಗ 2000 ಫೆಬ್ರವರಿ 22ರಿಂದ ಇದಿತ್ತು. ಆವಾಗ ಹಿಜಾಬ್ ಬ್ಯಾನ್ ಮಾಡಿದರು. ಅದು ಹಿಂದೂಗಳನ್ನ ಓಲೈಕೆ ಮಾಡೋಕ್ಕೆ ಅಂತ ಇವರು ಕಾಂಗ್ರೆಸ್ ಅವ್ರು ಹೇಳ್ತಾರಾ? ಇಲ್ಲ ಮುಸ್ಲಿಮ್ಸ್ ಹೇಳಿದ್ರಾ? ಹೇಳಿದ್ರೆ ಏನಾಗ್ತದೆ? ಇವಾಗ ಇದನ್ನು ಹಿಜಾಬ್ ಬ್ಯಾನ್ ಆಗಿರೋದು ಮಾಡಿದ್ರು. ಅವ್ರು ಯಾವಾಗ ಬ್ಯಾನ್ ಮಾಡಿದ್ರು, ಇವರು ಅದಕ್ಕೆ ಏನು ಕಾನೂನು ಹೋರಾಟ ಇವರು ಮಾಡಿದ್ರು. ಇವಾಗ ವಾಪಸ್ ತಂದಿದ್ದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಕೇಸರಿ ಶಾಲೆ ಹಾಕೋದಕ್ಕೂ ಅವಕಾಶ ಕೊಡಿ ಅಂತಾರೆ. ಅಂದರೆ ಕೇಸರಿ ಶಾಲೆ ಅವಕಾಶ ಕೊಟ್ಟರೆ ನೀವು ಹಿಜಾಬ್ ಹಾಕೊಬೋದು ಅಂತ. ಸರ್, ಇಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಇದೆ. ಆ ಕೋರ್ಟನ್ನು ಅದನ್ನು ಹೇಳಿದೆ, ರಿಲಿಜಿಯಸ್ ಪ್ರಾಕ್ಟೀಸು. ಸರಿ, ಇವಾಗ ನೀವು ನೋಡಿ, ಇವರು ಹಿಜಾಬನ್ನು ಶಾಲೆನಲ್ಲೂ ಹಾಕ್ತಾರೆ, ಹೊರಗಡೆನೂ ಹಾಕ್ತಾರೆ, ದಿನನಿತ್ಯ ಹಾಕ್ತಾರೆ. ನೀವು ಕೇಸರಿ ಶಾಲನ್ನು ಯಾವಾಗ ಹಾಕಿದ್ದೀರಾ ಸರ್? ಇವಾಗ ಹಾಕಿದ್ದೀರಾ ನೀವು? ಇಲ್ಲ. ಯಾರು ಕೇಳ್ತಾ ಇದ್ದಾರೆ ಅವ್ರು ಹಾಕ್ತಾ ಇಲ್ಲ. ಮತ್ತು ಇದರಲ್ಲಿ ಮಕ್ಕಳ ಹಿತಾಸಕ್ತಿ ಇದೆಯಾ ನೋಡೋಣ. ಇದು ಮಕ್ಕಳ ಇಟ್ಕೊಂಡು ನಾವು
ಧರ್ಮ ರಾಜಕಾರಣ ಮಾಡ್ತಾ ಇದೀವ, ಧರ್ಮ ಪೊಲಿಟಿಕ್ಸ್ ಮಾಡ್ತಾ ಇದೀವ ಅಂತ ಇಲ್ಲಿ ಯಾರು ವಿರೋಧ ಮಾಡ್ತಾ ಇದ್ದಾರೆ ಸರ್? ಮಕ್ಕಳ ವಿದ್ಯಾಭ್ಯಾಸನ ನಾವು ಫಸ್ಟ್ ಗಮನ ಕೊಡುವ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಗಮನ ಕೊಡೋದೇ ಆದರೆ ನಿಜವಾಗಿ ಮಕ್ಕಳನ್ನಲ್ಲಿ ಇಲ್ಲಿ ತರಲೇಬಾರ್ದು ಧರ್ಮನ ಶಾಲೆಯಲ್ಲಿ. ಆದರೆ ಇವಾಗ ಮಕ್ಕಳಿಗೆ ಗೊತ್ತಿರಲ್ಲ ಇದೆಲ್ಲ. ನಾವು ಯಾರು ಲೈಕ್ ಲೀಡರು ಲೈಕ್ ಕಾರ್ಯಕರ್ತ ಅನ್ನೋ ಥರ ಆ ಮಕ್ಕಳಿಗೆ ಅದನ್ನು ರಾಜಕೀಯ ತುಂಬುತ್ತಾರೆ. ಇವತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ. 22,05,000 ಮಕ್ಕಳು ನೀಟ್ ಎಕ್ಸಾಮ್ ಬರೆದ್ರು 3ನೇ ತಾರೀಕು, ಕ್ಯಾನ್ಸಲ್ ಆಯ್ತು ಸರ್. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ, ಅವರ ಪೋಷಕರು ಎಷ್ಟು ಆತಂಕದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಮತ್ತು ಏನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಷ್ಟು ತೊಂದರೆಯಲ್ಲಿದೆ, ಎಷ್ಟು ಹಣ ಖರ್ಚಾಯಿತು, ಅದ್ರ ಬಗ್ಗೆ ಇವ್ರು ಯಾರಾದರೂ ಇವತ್ತು ವಿರೋಧ ಮಾಡ್ತಾ ಇದ್ದಾರಲ್ವ, ಸ್ಟೂಡೆಂಟ್ಸ್ನ ಗಮನದಲ್ಲಿಟ್ಟುಕೊಂಡು ಒಂದೇ ಒಂದು ಹೇಳಿಕೆ ಕೊಟ್ಟಿದ್ರೆ ತೋರಿಸಿ ಸರ್. ಅಂದರೆ ಇದರಲ್ಲಿ ಮಕ್ಕಳ ಹಿತಾಸಕ್ತಿ ಇಲ್ಲ, ಮಕ್ಕಳ ಶಿಕ್ಷಣದ ಬಗ್ಗೆ ಇಲ್ಲ, ಇದರಲ್ಲಿ ಇರೋದು ರಾಜಕೀಯ. ಇದು ಮಾಡಬಾರ್ದು, ದ್ವೇಷನೂ ಮಾಡಬಾರ್ದು. ಯಾವುದೇ ಪಕ್ಷ ಅಲ್ಲಿ ದ್ವೇಷ ರಾಜಕೀಯ ಮಾಡಬಾರ್ದು, ಅದರಲ್ಲೂ ಮಕ್ಕಳನ್ನ ಇಟ್ಕೊಂಡು ರಾಜಕೀಯನೇ ಮಾಡಬಾರ್ದು. ನಾನು ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ಇತ್ತೀಚೆಗೆ ಪ್ರತಿಯೊಂದೂ ಧರ್ಮ ರಾಜಕಾರಣ ನಡೀತಾ ಇದೆ. ಎರಡು ಒಟ್ಟಿಗೆ ಸ್ವತಂತ್ರ ಪಡೆದ ದೇಶ ಸರ್, ಧರ್ಮದ ಆಧಾರಿತವಾಗಿ ಸ್ವತಂತ್ರ ಪಡೆದಿದ್ದು ಭಾರತ ಮತ್ತು ಪಾಕಿಸ್ತಾನ ಅಂತ. ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಹೋದರು, ಅವ್ರು ಏನಾಗಿದ್ದಾರೆ ನೋಡ್ಕೋಬೇಕು. ಮುಸ್ಲಿಂ ರಾಷ್ಟ್ರ ಹಾಳಾಗಿದ್ದಾರೆ. ನಮ್ಮದು ಸೆಕ್ಯುಲರು, ಹಿಂದೂ ಇದ್ದರು, ಸಿಖ್ರಿದ್ರು, ಜೈನರಿದ್ರು, ಬೌದ್ಧರಿದ್ರು, ಎಲ್ಲರೂ ನಮಗೆ ಧರ್ಮ ಆಮೇಲೆ ಫಸ್ಟು ನಾವು ದೇಶ ಕಟ್ಟೋಣ ಅಂತ ಕಟ್ಟಿದ್ರು, ದೇಶ ಬೆಳೀತು ಸರ್. ಆದರೆ ಬೆಳೀತು. ಆದರೆ ಇತ್ತೀಚೆಗೆ ಧರ್ಮ ರಾಜಕಾರಣದ ಫಲಿತಾಂಶ ಏನಿದೆ ನಾವು ಹತ್ರಕ್ಕೆ ಬಂದಿದೆ, ಅದನ್ನು ಅನುಭವಿಸಬಾರ್ದು. ನಾನು ಮನವಿ ಮಾಡ್ತೀನಿ, ಧರ್ಮ ರಾಜಕಾರಣ ಬಿಡಿ, ಅಭಿವೃದ್ಧಿ ರಾಜಕಾರಣ ಕೇಳಿ. ಇಲ್ಲಿ ಮಕ್ಕಳನ್ನ ಕೇಳಿ. ಮಕ್ಕಳಿಗೆ ಬೇಡ ಅಂದರೆ ಮಕ್ಕಳ ಅಭಿಪ್ರಾಯ ಇರಲಿ, ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಿ. ಆಯಿತು, ಅವರು ಇವಾಗ ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕೇಸರಿ ಶಾಲೆ ಇಟ್ಕೊಂಡು ನಿಜವಾಗಿ ಧರ್ಮದ ಭಕ್ತಿ ಇದ್ರೆ ಅದು ಮುಂದಿನ ದಿನದಲ್ಲಿ ಕೊಡಲಿ, ಯಾರು ಬೇಡ ಅಂತಾರೆ ಸರ್. ಕೋರ್ಟಲ್ಲಿದೆ ಇವಾಗ, ಸುಪ್ರೀಂ ಕೋರ್ಟ್ ಅಲ್ಲ ಈಗ ಚರ್ಚೆ ಆಗಿರೋದು ನೀವು ಶಾಲು ಹಾಕೊಂಡು ಬರಬಾರ್ದು, ಹಿಜಾಬ್ ಹಾಕೊಂಡು ಬರಬೇಕು ಅನ್ನೋಂಥ ಚರ್ಚೆ ಈಗ ಸರ್. ಅದನ್ನೇ ಇಲ್ಲ ತಪ್ಪು ಹೇಳ್ತಾ ಇದ್ದೀರಾ. ಇಲ್ಲ, ಚರ್ಚೆ ಅದಲ್ಲ. ಇವ್ರು ಹೇಳ್ತಾ ಇರೋ ಹನುಮಂತ್, ಇವ್ರು ಹೇಳ್ತಾ ಇರೋ ಅವರೇ ಹೇಳ್ತಿರ್ಲಿಲ್ಲ, ಶಾಲು ಧಾರ್ಮಿಕವಾಗಿ ಹಾಕೊಂಡು ಬರ್ತಾ ಇದ್ದೀರಾ ಇಲ್ವಲ್ಲ, ಹೊಸದಾಗಿ ಹೋಗ್ತಾ ಇದ್ದೀರಾ. ಅದು ಹಿಜಾಬ್ಗೆ ಅಡ್ಡಿಪಡಿಸೋದಕ್ಕೆ ದ್ವೇಷ ಮನೋಭಾವದಿಂದ ಶಾಲ್ ಹಾಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಲ್ ನಿಜವಾಗ್ಲೂ ಮುಂಚೆಯಿಂದ ಹಾಕೊಳ್ತಾ ಇದ್ರು, ಜನವಾರ ಥರ ಹಾಕೊಳ್ಳಿ, ಏನು ತೊಂದರೆ ಇದೆ? ನಿಮ್ ಧಾರ್ಮಿಕವಾಗಿ ಅದಿದ್ರೆ ಅದನ್ನ ಹಾಕೊಳ್ಳಿ. ನೀವು ಅಡ್ಡಿಪಡಿಸೋದಕ್ಕೆ ಹಾಕೊಂಡ್ ಬರ್ತಾ ಇದ್ರೆ ಅದು ಎಂತ ನಾವು ಇಂಥ ವಿಷಯಗಳು ಚರ್ಚೆನೆ ಮಾಡಬಾರ್ದು. ಯಾಕೆ ಅಂದರೆ ಆಯಿತು, ಇದು ಯೂನಿಫಾರ್ಮಿಟಿ ಇರಬೇಕು, ಅಲ್ಲಿ ಭೇದ ಭಾವ ಬರಬಾರ್ದು ಅಂತ. ಅವರು ಸರ್ ನೀವು ನಾಮ ಹಾಕೊಂಡ್ಬರ್ಬೇಡಿ, ಕುಂಕುಮ ಇಡಬೇಡಿ, ಜನಿವಾರ ಹಾಕ್ಬೇಡಿ, ಬಳೆ ತೊಡಬೇಡಿ, ಇದೆಲ್ಲ ರಿಲಿಜಿಯಸ್ಸು ಇದನ್ನು ತೋರಿಸುತ್ತೆ. ಬೇಡ ಅಂದರೆ ಫಸ್ಟ್ ಆಫ್ ಆಲ್ ಇಂಥದ್ದನ್ನು ಅಲ್ಲಿ ತರಲೇಬಾರ್ದು, ಇದು ಬರಬಾರ್ದು ಸರ್. ನಾ ಹೇಳೋದು, ಅವ್ರು ಹಿಜಾಬ್ ಹಾಕ್ಕೊಂಡಿದ್ರೆ ಅವ್ರು ಪ್ರಾಕ್ಟೀಸು. ಇನ್ನೊಬ್ಬ ಜಿಟ್ಟು ಬಿಟ್ಕೊಂಡ್ಬರ್ತಾನೆ, ಯಾರೋ ಒಬ್ಬ ಜಿಟ್ಟಿರೋರು, ಸಿಕ್ಕವರು ಪೇಟ ಹಾಕೊಂಡ್ಬರ್ತಾರೆ, ಟರ್ಬನ್ ಹಾಕೊಂಡ್ಬರ್ತಾರೆ ಇವರು ನಮ್ಮ ರಾಜಸ್ಥಾನ ಕಡೆಯವರು. ಶಫೀವುಲ್ಲಾ ಸರ್, ಈ ಶಾಲಾ ಕಾಲೇಜು ಅನ್ನೋದು ಶಿಕ್ಷಣದ ಮಂದಿರಗಳ ಅಥವಾ ವೈಯಕ್ತಿಕ ಧಾರ್ಮಿಕ ಆಚರಣೆಯ ಸ್ಥಳಗಳಾಗ್ತಿದೆಯಾ ಹೇಗೆ ಅಂತೇಳಿ ನೋಡಿ. ಅಲ್ಲಿ ಯೂನಿಫಾರ್ಮ್ ಯಾರು ಫಾಲೋ ಮಾಡ್ತಾ ಇಲ್ಲ. ಯೂನಿಫಾರ್ಮ್ ಬಿಟ್ಟು ನಾನು ಪೇಟ ಹಾಕೊಂಡು ಬರ್ತೀನಿ, ಹಿಜಾಬ್ ಹಾಕೊಂಡು ಬರ್ತೀನಿ, ಜನಿವಾರ ಹಾಕೊಂಡು ಬರ್ತೀನಿ, ಇವೆಲ್ಲೋ ಮರ್ತಂಗಿದೆ. ಮೊನ್ನೆ ತಾನೇ ಒಂದು ಬರೀ 2-3 ತಿಂಗಳ ಹಿಂದೆ ಜನಿವಾರದ ಬಗ್ಗೆ ಬೇಕಾದಷ್ಟು ನಡೀತು, ಕೋರ್ಟ್ಗೆ ಹೋಯಿತು. ಅದ್ರ ಬಗ್ಗೆ ಇಂಥ ಪ್ರಶ್ನೆ ಯಾರು ಕೇಳ್ತಾ ಇಲ್ಲ. ಬರೀ ಹಿಜಾಬ್ ಬಗ್ಗೆ ಮಾತ್ರ ಈ ಥರ ಪ್ರಶ್ನೆ. ಸ್ಕೂಲ್ಗೆ ಇದೆಲ್ಲ ಬೇಕಾ ಅಂತ, ಅದೆಲ್ಲ ಬೇಕಾ ಅಂತ ಕೇಳ್ತಾ ಇದ್ದೀರಾ ಯಾರಾದರೂ? ಯಾರು ಕೇಳಲ್ಲ. ಯಾಕೆ ಅಂತ ತಾರತಮ್ಯ ಅಂತ ನನ್ನ ಪ್ರಶ್ನೆ ಅಂಥವ್ರಿಂದ. ಮತ್ತೊಂದು, ಆವಾಗಲೇ ನೀವು ಹೇಳಿದ್ರಿ ಇದು ಬೆಲೆ ಏರಿಕೆಯಿಂದ ತಂದಿರೋ ಅಂತ. ಸರ್ಕಾರ ರಚನೆ ಆದಾಗಿನಿಂದ ರಾಜ್ಯದಲ್ಲಿ ನಾವು ಮುಸಲ್ಮಾನರು ಒತ್ತಡ ಹಾಕ್ತಾ ಇದ್ದೇವೆ ಸರ್ಕಾರದ ಮೇಲೆ. ನಮಗೆ ಬೇಕಾದ ವಿಷಯ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಟ್ಟಿದೆ ಸರ್ಕಾರ. ಆಮೇಲೆ ಏನು ಮಾಡಿಕೊಟ್ಟಿದೆ, ಅದರಿಂದ ಏನಾದರೂ ನಮಗೆ ಸಿಗೋದಿದೆಯಾ? ಏನೂ ಇಲ್ಲ. ನಮ್ಮ ಉದ್ಧಾರ ಆಗ್ತಾ ಇದೆಯಾ? ಇಲ್ಲ, ಏನೂ ಆಗಲ್ಲ. ಬರೀ ನಮ್ಮ ಒಂದು ರಿಲಿಜಿಯಸ್ ವಿಷಯನ ದ್ವೇಷ ಕಾರಣದಿಂದ BJP ಸರ್ಕಾರ ಹಾಳು ಮಾಡಿದ್ದನ್ನು ಸರಿಪಡಿಸಿದೆ. ಬೇರೆ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ನಾನು ನಂಬಿದ್ದೇನೆ. ಯಾಕಂದರೆ ನಮ್ಮದೆಲ್ಲ ಒತ್ತಡ ಇತ್ತು. ಎರಡನೇದು, ಈಗ ನನ್ನ ಮಗಳು ಡಿಗ್ರಿ ಮಾಡಿದೆ ಬಿಷಪ್ ಕಾಟನಲ್ಲಿ, ಬಿಷಪ್ ಕಾಟನ್ ವುಮೆನ್ಸ್ ಕಾಲೇಜಲ್ಲಿ. ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರೂ ಇದ್ದು ಹೆಣ್ಮಕ್ಳು. ಒಬ್ಬರು ಮಾರ್ವಾಡಿ ಹೆಣ್ಮಗು, ಇನ್ನೊಂದು ಹಿಂದೂ ಹೆಣ್ಮಗು. ಆ ಹೆಣ್ಮಗು ಇವಾಗ ಅಮೇರಿಕಾದಲ್ಲಿ ಇದೆ, ಡೈಲಿ ಮಾತನಾಡ್ತಾಳೆ. ಅವರಿಬ್ಬರು ಬುರ್ಕಾ ಇಲ್ಲ, ಏನೂ ಇಲ್ಲ.
ಒಬ್ಬ ಮಾರ್ವಾಡಿ ಹೆಣ್ಮಗು, ಇನ್ನೊಬ್ಳು ಹಿಂದೂ ಹೆಣ್ಮಗು. ಇಬ್ಬರು ಅವ್ರಿಗೆ ಏನೇನು ಬೇಕೋ, ಅವ್ರು ಹಿಂದೂ ಥರ ಅಥವಾ ಜೈನ್ ಥರ ಏನೇನು ಬೇಕೋ ಎಲ್ಲ ಹಾಕ್ಕೊಂಡಿದ್ದಾರೆ. ಯಾರಿಗೂ ಅಡಚಣೆ ಇಲ್ಲ. ನನ್ನ ಮಗಳಿಗೆ ಆ ಹಿಜಾಬ್ಗೆ ಯಾವತ್ತೂ ಅಡಚಣೆ ಇಲ್ಲ. ಹಿಜಾಬಲ್ಲ, ಬುರ್ಕಾ. ಯಾಕಂದರೆ ಅಲ್ಲಿ ದೊಡ್ಡವಳಾಗಿದ್ದಾಳೆ, ಅವಳು ಬುರ್ಕಾ ಹಾಕ್ಕೊಂಡು ಹೋಗ್ತಾ ಇದ್ಲು. ಯಾರು ಒಂದು ಲೆಕ್ಚರರು ಅಡಚಣೆ ಮಾಡಿಲ್ಲ, ಕಾಲೇಜಿಂದ ಅಡಚಣೆ ಇಲ್ಲ. ಕ್ರೈಸ್ತರ ಕಾಲೇಜ್, ಮೇಂಟೆನೆನ್ಸ್ ಕಾಲೇಜು ಯಾರೂ ಅಡ್ಡಿಪಡಿಸಿಲ್ಲ. ನಮ್ಮ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಯಿತಾ ಅಂದರೆ ಇಲ್ಲ. ಆಮೇಲೆ ಇವಳು ಮುಸಲ್ಮಾನ ಅಂತ ಹೇಳಿಬಿಟ್ಟು ಬೇರೆಯವ್ರ ಮೇಲೆ ಏನಾದರೂ ತೊಂದರೆ ಆಯಿತಾ? ಯಾರು ಅವಳದ್ದು ಹಿಜಾಬ್ ಯಾರಿಗಾದ್ರೂ ಅಡ್ಡಿ ಬಂತಾ? ಯಾರಿಗೂ ಇಲ್ಲ. ಇವಾಗ ಅವಳ ಫ್ರೆಂಡ್ಸು ಮುಸ್ಲಿಂ ಫ್ರೆಂಡ್ಸ್ ಇಲ್ಲ, ಇವರಿಬ್ಬರಿದ್ದಾರೆ. ಈ ಡೈಲಿ ಇಲ್ಲಿ ಅಮೇರಿಕಾದಿಂದ ಆ ಹೆಣ್ಮಗು ಬಂದರೆ ಫಸ್ಟ್ ಬರೋದು ನಮ್ಮ ಮನೆಗೆ ಆ ಫ್ರೆಂಡ್ನ ಮಾತನಾಡೋಕ್ಕೆ. ಆ ಮಾರ್ವಾಡಿ ಹೆಣ್ಮಗು ಬೇರೆ ಬೇರೆ ಕಡೆಯಲ್ಲಿ ಅವ್ರ ತಂದೆ ಜೊತೆಯಲ್ಲಿ ಅಂಗಡಿಗಳಲ್ಲಿ ಇರ್ತಾಳೆ, ಫೋನ್ ಮಾಡಿ ಹೇಳ್ತಾಳೆ ನಾನು ಇಲ್ಲಿದ್ದೀನಿ ಬಾ ಅಂತ. ಇವಳು ಹೋಗಿ ಬಾರೆ ಹೋಗಿ ಅಂದ್ಕೊಂಡು ಅಲ್ಲಿರ್ತಾಳೆ. ಏನು ಅಡ್ಡಿ ಆಯಿತು, ಏನು ತೊಂದರೆ ಆಯಿತು? ನೀವು ಕೇಳ್ತಾ ಇದ್ದೀರಲ್ಲ, ವಿದ್ಯಾಭ್ಯಾಸದಲ್ಲಿ ಧರ್ಮ ಅಂದರೆ ಅವ್ರವ್ರ ಧರ್ಮದ ಮೇಲೆ ಅವ್ರು ಪಾಲನೆ ಮಾಡಿಕೊಂಡ್ರೆ ಯಾರಿಗೇನು ಸ್ವಾಮಿ ಹೊಟ್ಟೆ ನೋವು? ಈಗ CT ರವಿ ಅವರು ಏನೋ ಮಾತನಾಡ್ತಾ ಇದ್ರು, ನೋಡಿದೆ. ಅವ್ರಿಗೇನು ತೊಂದರೆ ಆಗ್ತಾ ಇದೆ? ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳು ಬುರ್ಕಾ ಹಾಕೋದ್ರಿಂದ ಅಥವಾ ಹಿಜಾಬ್ ಹಾಕೋದ್ರಿಂದ ನಮ್ಮ CT ರವಿ ಅವ್ರಿಗಾಗಲಿ, ನಮ್ಮ ಬೇರೆ ಬೇರೆ ಈ BJP ಮುಖಂಡರಿಗಾಗಲಿ, ಅಶೋಕ್ ಅವರಿದ್ದಾರೆ, ಆಮೇಲೆ ಪ್ರಮೋದ್ ಮುತಾಲಿಕ್ ಅವರು, ಏನು ಅವರು ಅರ್ಚಿದ್ದು, ಓಹೋ ನಮ್ಮ ಹೆಣ್ಮಕ್ಳು ಬುರ್ಕಾ ಹಾಕಿದ್ರೆ ಹಿಜಾಬ್ ಹಾಕಿದ್ರೆ ನಿಮ್ಗೇನು ರೀ ತೊಂದರೆ? ನಿಮ್ಮ ಗಂಡು ಮಕ್ಕಳು ಜನವಾರ ಹಾಕ್ಕೊಳ್ಳಿ, ಹೆಣ್ಮಕ್ಳು ಬಳೆ ಅಥವಾ ಕುಂಕುಮ ಹಚ್ಕೊಳ್ಳಿ, ಅದಕ್ಕೆಲ್ಲ ಅವಕಾಶ ಕೊಟ್ಟಿದೆಯಲ್ಲ ಸರ್ಕಾರ. ಇದನ್ನು ನೀವು ಅದನ್ನು ಅಡ್ಡಿಪಡಿಸದೆ, ಆಮೇಲೆ ದ್ವೇಷ ಮನೋಭಾವನ ಜಾಸ್ತಿ ಮಾಡದೆ, ಎಲ್ರಿಗೂ ಇದನ್ನು ದ್ವೇಷ ಹಂಚದೆ, ದ್ವೇಷ ಅದನ್ನು ಹರಡಿಸದೆ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ರಾಜಕಾರಣ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಪೂರ್ತಿಯಾಗಿ ನಡೀತಾ ಇದೆ. ದ್ವೇಷ ರಾಜಕಾರಣದಿಂದಾನೇ ಆ ಕಾನೂನು ತಂದಿದ್ದು. ನಮ್ಮ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಅವ್ರಿಗೆ ಅಡ್ಡಿಪಡಿಸೋದಕ್ಕೇ ಆ ಕಾನೂನು ತಂದಿದ್ದು. ಆಮೇಲೆ ಬೇಕಾದಷ್ಟು ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ ಪಾಪ. ಇವಾಗ ರಿಲೀಸ್ ಆಗಿದೆ, ಮತ್ತೆ ಹೋಗ್ತಾರೆ. 2 ವರ್ಷ ಅವ್ದು ಹಾಳಾಗಿತ್ತು, 2-3-4 ವರ್ಷ ಹಾಳಾಯ್ತು ನಮ್ಮ ಹೆಣ್ಮಕ್ಳದ್ದು. ಡಿಗ್ರಿ ಮಾಡೋ ಮಕ್ಕಳೆಲ್ಲ ಮನೇಲಿ ಕೂತ್ಕೊಂಡ್ರು. ಇಲ್ಲ ನಾನು ಹಂಗೆ ಹಿಜಾಬ್ ಹಾಕೊಂಡು ಹೋಗಲ್ಲ. ಯಾಕೆ ಹಿಜಾಬ್ ಹಾಕೊಳ್ಳಲ್ಲ? ಆ ಥರ ಇಸ್ಲಾಂನಲ್ಲಿ ಇದೆ ಸ್ವಾಮಿ. ಇವಾಗ ನಾನು ಮುಸಲ್ಮಾನ, ಆರ್ತಿ ಹಿಂಗೆ ಯಾಕೆ ಹಿಂಗಿಲ್ಲ ಅಂತ ನಾನು ಕೇಳಿದ್ರೆ ಏನು ಉತ್ತರ ಪಡ್ಕೊಂತೀರಾ ನನ್ನ ಹತ್ರ? ನಾನು ಆರ್ತಿ ಎತ್ತಿನ? ಇಲ್ಲ. ಆರ್ತಿ ಹೀಗೆ ಎತ್ತೀರಾ ಅಂತ ಇಟ್ಕೋಣ. ಇದು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಯಾಕೆ ಮಾಡ್ತೀರಾ? ಆಮೇಲೆ ಇದು ಕುಂಕುಮ ಆಚರಣೆಗಳು ಮುಖ್ಯ ಆಯ್ತಾ? ಇಲ್ಲ, ಇದು ಶಿಕ್ಷಣಕ್ಕೆ ಅಡ್ಡಿ ಪಡ್ತಾ ಇಲ್ಲ. ಇದಕ್ಕೆ ಶಿಕ್ಷಣಕ್ಕೆ ಅಡ್ಡಿ ಪಡಿಸೋದಕ್ಕೆ BJP ಮತ್ತು RSS ಉಪಯೋಗಿಸ್ಕೊಳ್ತಾ ಇದೆ. ಈ ಸರ್ಕಾರ ಇದನ್ನು ಸರಿಪಡಿಸಿದೆ. ಆಮೇಲೆ ಯಾವುದಕ್ಕೆ ಅಡ್ಡಿ ಬರ್ತಾ ಇದೆ? ನಮಗೆ ಅಡ್ಡಿ ಇಲ್ಲದ್ದು ನಿಮಗೆಲ್ಲ ಅಡ್ಡಿ ಬರ್ತಾ ಇದೆಯಾ? ಯಾರಿದನ್ನು ಹೇಳ್ತಾ ಇದ್ದಾರೋ ಅವ್ರು ಕೇಳ್ತೇನೆ. ನಮ್ಗೆ ಅಡ್ಡಿ ಇಲ್ಲದ್ದು ನಮ್ಮ ಹೆಣ್ಮಕ್ಳು ವಿದ್ಯಾಭ್ಯಾಸದ ಬಗ್ಗೆ ನಮಗೆ ಚಿಂತೆ ಇಲ್ಲದ್ದು ನಿಮ್ಮ ಚಿಂತೆ. ಅವರು ಹಿಜಾಬ್ ಹಾಕ್ಕೊಂಬಂದರೆ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಬರ್ತಾ ಇದೆ ಅಂತ ನಿಮಗೆ ಚಿಂತೆ, ನಮಗೆ ಚಿಂತೆ ಇಲ್ಲ. ಏನಿದ್ರ ಅರ್ಥ? ಆಮೇಲೆ ನಿಮ್ಮ ಮಕ್ಕಳು ಏನಾದರೂ ಬಳೆ ಹಾಕ್ಕೊಂಬಂದರೆ ಅಥವಾ ಸ್ಕೂಲ್ಗೆ ಜನವಾರಕ್ಕೆ ಹಾಕ್ಕೊಂಬಂದರೆ ನನಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಬೇಕಾ? ಮನೆ ಜನವಾರದ ವಿಷಯ ಅಷ್ಟು ನಡೀತು, ನಮ್ಗೇನು ಹೊಟ್ಟೆ ಉರಿ ಆಗಲಿಲ್ವೇ? ಏನು ಬೇಜಾರು ಆಗಲಿಲ್ವೇ? ಪಾಪ ಹಾಕ್ಕೊಂಡಿರ್ತಾನೆ, ಅವ್ನಿಗೆ ಯಾಕೆ ತೆಗೆಸ್ಬೇಕು ಅಂತ ನಮ್ಗೆ ಇರಲಿ. ಅದರಲ್ಲಿ ಏನು ಅಲ್ಲ, ಅದರಲ್ಲಿ ಎಕ್ಸಾಮ್ಗೆ ಜನವಾರ ಹಾಕ್ಕೊಂಡು ಹೋಗಿದ್ರೆ ಆ ಜನವಾರದಲ್ಲಿ ಏನು ತಗ್ಲಾಕೊಳ್ಳೋಕೆ ಸಾಧ್ಯ? ಅದಕ್ಕೆ ಅದಕ್ಕೆ ಹಂಗೆ ಹೇಳ್ತೀರಾ ನೀವು? ಹಿಜಾಬ್ ಬಗ್ಗೆ ಹಂಗೆ ಹೇಳಲ್ಲ, ಅದು ಬೇಕಾ ಅಂತ ಕೇಳ್ತೀರಾ? ನೋಡಿ, ನಾನು ಕೇಳಿದ್ದು ನೀವು ಅಷ್ಟೇ, ಯಾರೇ ಆಗಿರ್ಲಿ ಹಿಜಾಬ್ ಯಾಕೆ ಅಂತ ಕೇಳ್ತೀರಾ? ಯಾರಾದ್ರೂ ಹಿಂದೂ ಅನ್ನದ ಮನುಷ್ಯ ಮುಸಲ್ಮಾನ ಇವತ್ತಿಗೆ ಜನವಾರ ಯಾಕೆ ಅಂತ ಕೇಳಿದಾನ? ಆಯ್ತಾ? ನಾನು ಕ್ಲಾರಿಟಿ ಕೊಡ್ತೀನಿ. ಈಗ ಜನಿವಾರ ಹಿಜಾಬ್ ಅಂತ ಬಂದಾಗ ಎರಡನ್ನ ಒಂದೇ ತಕ್ಕಡೆ ತೂಗಕ್ಕಾಗಲ್ಲ. ಜನವಾರ ಹಾಕೊಂಡು ಹಿಜಾಬ್ ಬೇರೆ, ನೀವು ಬಹಳ ಉತ್ತಮರು, ನೀವು ಜನವಾರ ಹಾಕ್ತೀರಾ? ಅಲ್ಲ ಹೇಳ್ತಾ ಇರೋದು ಅಂದ್ರೆ ಜನಿವಾರ ಹಿಜಾಬ್ ಒಂದೇ ತಕ್ಕಡೆ ತೂಗಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀರಾ ನೋಡಿ ರೀ ಸ್ವಾಮಿ. ನಮ್ಮ ಧರ್ಮದಲ್ಲಿ ಹಿಜಾಬ್ ಇದೆ, ನಿಮ್ಮ ಧರ್ಮದಲ್ಲಿ ಜನವಾರ ಇದೆ. ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ. ಯಾರು ಹಿಜಾಬ್ ಹಾಕೊಂಡು ಬಂದ್ರೆ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇರೋದು. ಶಾಲಾ ಕಾಲೇಜುಗಳಲ್ಲಿ ಇವಾಗ ಜನವಾರ ತೆಗ್ಸಿದ್ರಲ್ಲ ಯಾವನು ಹುಚ್ಚುಮುಂಡೆ ಮಗ, ಅವನಿಗೆ ಸಮಸ್ಯೆ ಆಯ್ತಾ? ಅದಕ್ಕೆ ತೆಗ್ಸದ್ನ ಒಪ್ಕೊಳ್ತೀರಾ? ನಾವೆಲ್ಲ ಬ್ಯಾಡ್ರಿ ತೆಗಿಸ್ಬೇಡ್ರಿ ಅಂತ ಹೇಳಿದ್ವಲ್ಲ. ನಾನು ಮುಸಲ್ಮಾನ ಆಗಿ ಹೇಳ್ತೀನಿ, ಯಾಕೆ ತೆಗ್ಸೋದು ಅವ್ನು ಜನವಾರ? ಯಾವನೇ ಎಕ್ಸಾಮಿನರ್ ಆಗಲಿ ಜನವಾರದಲ್ಲಿ ಏನ್ರಿ ಮಾಡಕ್ಕೊಳಕಾಗುತ್ತೆ? ಏನಾದ್ರು ಬರ್ಕೊಂಬರಕ್ಕಾಗುತ್ತಾ? ತಗ್ಲಾಕೊಳಕ್ಕಾಗುತ್ತಾ? ಏನಿದು? ಇದೊಂಥರ ದಬ್ಬಾಳಿಕೆ ಮಕ್ಕಳ ಮೇಲೆ. ಅದೇ ಹೇಳಕ್ಕೆ ನಿಮಗೆ ಬರಲ್ವೇ?
ಏನ್ ಮಾಡೋದು? ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಜನಿವಾರ ನಾನು ಈ ವಿಚಾರವಾಗಿ ಅದು ಕೂಡ ಮಾತ್ರ debate ಅದು ಮಾಡಿದ್ವಿ. ಫೈನ್ ಅದು. ಜನಿವಾರ ವಿಚಾರವಾಗಿ ಕೂಡ ನಾವು debate ಹಾಕುವಂತದ್ದು. ಮಾಡಿದ್ವಿ. But ನಾನು ಪಾಪ ಉತ್ತಮರಲ್ಲ, ಏನ್ ಮಾಡಕ್ಕಾಗತ್ತೆ? ತಪ್ಪಿಲ್ಲ ಸರ್, ಹಂಗಲ್ಲ. ಬಡ್ಕೊಂಡು ಸಾಯ್ಬೇಕು. ಅಲ್ಲಲ್ಲ, ನಾನು ಇಂಥ ಜನ ಹಿಜಾಬ್ ನೋಡಿ, ವಿರುದ್ಧ ಹಿಜಾಬ್ ನೋಡಿ, ಅಲ್ಲಲ್ಲ. ಇವಾಗ ನಾರ್ತ್ ಇಂಡಿಯಾದಲ್ಲಿ ಸಗಣಿ ತಿಂತಾರೆ. ಈಗ ಕೇಳಿ ಆಮೇಲೆ ಗಂಜಲ ಕುಡಿತಾರೆ. ಇನ್ನೂ ಟಾಕ್ ಏನು ಗೊತ್ತಾ? ನನಗೆ explain ಮಾಡ್ತೀರಾ? ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ. ಇನ್ನೊಂದು ವಿಚಾರ ಬೇಜಾರಲ್ಲ. ಅಲ್ಲ, ಮುಸಲ್ಮಾನ ಆಗಿ ಅದ್ರ ಬಗ್ಗೆ ಚಿಂತಿಸಲ್ಲ ನಾನು. ಅಲ್ಲ, ಒಂದ್ ನಿಮಿಷ. ಒಬ್ಬ ಮುಸಲ್ಮಾನ ಆಗಿ ಸಗಣಿ ಯಾಕೆ ತಿಂತಾರೆ, ಅದ್ರಲ್ಲಿ ಏನೈತೆ ಅಂತ ಕೇಳಿದ್ರೆ ಹೆಂಗ್ರಿ ಉತ್ತರಿಸ್ತೀರಾ? ಒಂದ್ ನಿಮಿಷ. ಅವ್ರವ್ರ ಶಬಲ್ ಇನ್ನೊಂದು ಸಿಂಪಲ್ ಟಾಕ್ ಏನು ಅಂದ್ರೆ, ಹಿಜಾಬ್ ಹಾಕೋ ಬಂದ್ರೆ ಹಿಜಾಬ್ ಆವತ್ತಿನ ದಿನ ಎಕ್ಸಾಮ್ ಟೈಮಲ್ಲಿ ಆ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಾಗಲ್ಲ. ಹಿಜಾಬಲ್ಲಿ ಅಂದ್ರೆ ಹಿಜಾಬಲ್ಲಿ ಮಕ ತೋರ್ಸ್ಕೊಂಡ್ ಬರ್ತಾ ಇರೋ ಮಕ್ಕಳಿಗೂ ಅಡ್ಡಿಪಡಿಸ್ತಾ ಇರೋದು. ಹಿಜಾಬ್ ಅಂದ್ರೆ ಪೂರ್ತಿ ಪುಚ್ಕೊಂಡ್ ಬರ್ತಾ ಇಲ್ಲ. ಯಾವ ಮಕ್ಕಳಾದ್ರೂ ನೋಡಿ ನಿಮ್ಮ ಇದರಲ್ಲಿ ಪೋಸ್ಟಲ್ಲಿ ಹಾಕಿದಿರಲ್ಲ, ಯಾರು ಪೂರ್ತಿ ಹಾಕೊಂಡ್ ಬರ್ತಾ ಇಲ್ಲ ಸ್ವಾಮಿ. ನನ್ನ ಎರಡು ಹೆಣ್ಮಕ್ಳು ತಂದೆ, ಅವ್ರಿಗೇನು ಹೇಳ್ತೀನಿ ಗೊತ್ತಾ? ನಮ್ಮ ಫ್ರೆಂಡ್ಸ್ಗೆಲ್ಲ ನಿನ್ನ ಮಕ ಕಾಣಿಸ್ಬೇಕಮ್ಮ. ಯಾರು ಫ್ರೆಂಡ್ಸು? ಒಬ್ಬ ಕೃಷ್ಣ ಅಂತಿದ್ದಾನೆ, ಇನ್ನೊಬ್ಬ ವಿಶ್ವನಾಥ್ ಇದ್ದಾನೆ, ಒಬ್ಬ ವಿಜಯಾನಂದಾಚಾರಿ ಇದ್ದಾನೆ. ಅವ್ರು ಬಂದುಬಿಟ್ಟು ಅಂಕಲ್ ಅಂತ ಹಿಂಗೆ ಬಾಯಿ ಮುಚ್ಕೊಂಡು ಹೇಳ್ತಾ ಇದ್ರೆ ನಾನು ಬಡ್ಕೊಳ್ತೀನಿ, ಅವನು ಕಾಣಿಸ್ಲಿ, ಮಕ ತೆಗಿ, ನಮ್ಮ ಫ್ರೆಂಡಿಗೆ ಗೊತ್ತಾಗ್ತಿದ್ರೆ ಹೆಂಗೆ ಅಂತ. ಅದು ಇಸ್ಲಾಂ ನಾವು ಪಾಲನೆ ಮಾಡೋದನ್ನ ನಿಮಗೆ ವಿವರಿಸಿ ಪಾಲನೆ ಮಾಡಬೇಕಾ? ಇತ್ತೀಚೆಗೆ ಈ ಎಕ್ಸಾಮ್ ಮಾಡ್ತಾರಲ್ವಾ, ಮೊದಲು ಹಿಜಾಬ್ ತೆಗೆದಾಗ ಎಲ್ಲ ಜನ ಅದಕ್ಕೆ ಸಂತೋಷ ಪಟ್ಟರು, ಒಳ್ಳೆದಾಗಿ. ಎಲ್ಲ ಜನ ಅಲ್ಲ, ಬಿಜೆಪಿ RSS ಇರ್ಲಿ, ಕರೆಕ್ಟ್. ಹಿಂದೂಗಳಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡಿ, ನೀವು ಚೆನ್ನಾಗಿದೆ ರೀ, ಪರವಾಗಿಲ್ಲ ರೀ ಅನ್ನೋರು ಬೇಕಾದಷ್ಟಿದ್ದಾರೆ. ಸಪೋರ್ಟ್ ಇದು ಮಾಡೋದು ಜಾಸ್ತಿ ಇರೋದು ಅವರೇ. ಅದೇ ಅವ್ರ ಬುಡಕ್ ಬಂತು, ಜನಿವಾರ ತೆಗೆದಾಗ ಇದು ಮಾಡಿದ್ರು. ಇದು ತುಂಬ ಅನ್ಯಾಯ. ಇದು ಮಕ್ಕಳಿಗೆ ಆಗ್ತಕ್ಕಂಥದ್ದು ಭಾರಿ ವಿಚಾರ. ಇನ್ನೊಂದು, ಈ ಎಕ್ಸಾಮ್ ನಡೆಸುವಾಗ ಸರ್, ಹಿಜಾಬ್ ಇದ್ರೆ ಕಾಪಿ ಹೊಡೆಯೋದಕ್ಕೆ ಅನುಕೂಲ ಅಂತ ಒಂದು ಇದಿದೆ, ಹೌದಲ್ವಾ ಸರ್? ಪ್ಯಾಂಟ್ ಹಾಕ್ತಾರೆ, ಶರ್ಟ್ ಹಾಕ್ತಾರೆ, ಅದರಲ್ಲಿ ಕಾಪಿ ಇಟ್ಟು ಹೊಡಿಬೋದಲ್ವಾ ಸರ್? ಒಬ್ಬ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಇದರಲ್ಲಿ. 22ಕ್ಕಿಂತ ಮುಂಚೆ ಎಲ್ಲರೂ ಎಕ್ಸಾಮ್ ಮಾಡ್ಕೊಂಡು ಬಂದಿದ್ದಾರೆ. ಎಂತೆಂಥ ಎಕ್ಸಾಮು ನಡೆದಿದೆ, ಅವಾಗೆಲ್ಲ ಹೊಡೆಯೋದು ಯಾವ್ದು? ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀರಾ ಅಥವಾ ಬುರ್ಕ್ ಹಾಕೊಳ್ಳೋದಿದೆ? ಹಾಕೊಂಡ್ರೆ ಹೊಡೆಯಕ್ಕಾಗಲ್ಲ ಅಂತ ಅವರೇ ಎತ್ತಿದ್ರು. ಹಿಜಾಬ್ ಹಾಕೊಂಡು ಬಂದ್ರೆ ಈ ರೀತಿ ಅನುಕೂಲ ಹಾಕೊಂಡಿದ್ರೆ ಕಾಪಿ ಹೊಡೆಯಕ್ಕಾಗಲ್ಲ. ಪ್ಯಾಂಟ್ ಹೊಡಿತಾರೆ, ಹೊಡಿಯೋರು. ಕಾಪಿ ಹೊಡಿಯೋ ಮಕ್ಕಳು ಏನ್ ಬಟ್ಟೆ ಹಾಕೊಂಡ್ರು ಕಾಪಿ ಹೊಡಿಯೋಕೆ ನೋಡ್ತಾರೆ. ಬಟ್ಟೆನು ಸ್ಕಿನ್ ಮೇಲೆ ಬರ್ಕೊಂಡ್ ಬರ್ತಾರೆ, ಫುಲ್ ಸ್ಲೀವ್ ಹಾಕೋತಾರೆ. ಅದು ಮಕ್ಕಳ ಇಂಟೆನ್ಷನ್ ಮೇಲೆ ಹೋಗುತ್ತೆ. ಯಾರು ಕಾಪಿ ಹೊಡಿಯಲ್ವೋ ಅವ್ರಿಗೆ ಯಾರಾದ್ರೂ ಹೋಗಿ ಪ್ರಶ್ನೆ ಬರುತ್ತೆ ಉತ್ತರ ಬರೆಯಪ್ಪ ಅಂದ್ರೆ ಎಲ್ಲ ಬೇಡಪ್ಪ ಅಂತಾನೆ. ಅವ್ರಿಗೆ ಗೈಡ್ಲೈನ್ಸ್ ಇದೆ. ಯಾರೋ ಎಕ್ಸಾಮ್ ನಡೆಸ್ತಕ್ಕಂಥವ್ರಿಗೆ ಅವ್ರಿಗೆ ಗೈಡ್ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಸಾಕು. 40 ಜನ ಕಾಪಿ ಹೊಡೆಯೋದನ್ನ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ರೆ, ಯಾರೋ ಒಬ್ಬ ಕಾಪಿ ಮಾಡ್ತಾ ಇದ್ರೆ ಅದನ್ನ ಅವನು ಕಂಡಿಡಿಯೋಕ್ಕಾಗಲ್ಲ ಅಂದ್ರೆ ಅವನಲ್ಲಿ ವೇಸ್ಟ್, ಅವನು ಅಲ್ಲಿ ಇರೋದು. ನಾನೊಂದು ಮಾತು ಹೇಳ್ಬಿಡ್ತೇನೆ, ನಾನು ಹಿಂದೂ ಮುಸ್ಲಿಮ್ಸ್ ಎಲ್ಲರ ಮಧ್ಯೆ ಬೆಳೆದಿರೋನು. ನನ್ನ ಪೂರ್ತಿ ಬೆಳವಣಿಗೆನೇ ಹಾಕಿರೋದು. ಯಾವತ್ತೂ ನಮಗೇನು ಅಡ್ಡಿ ಕಾಣಲಿಲ್ಲ. ಆಮೇಲೆ ನಾನು ಒಂದು ಮಸೀದಿ ಸೆಕ್ರೆಟ್ರಿ ಸೋಮೇಶ್ವರ ನಗರದಲ್ಲಿ. ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆ. ವೆಂಕಟ ಶಾಸ್ತ್ರಿಗಳು ಅಂತ ಅಲ್ಲಿ ಪುರೋಹಿತರು. ಡೈಲಿ ಅವ್ರು ನನ್ನ ಕಾರಲ್ಲೇ ಹೋಗಿ ಮನೆಗೆ ಬಿಡೋದು ನಾನು. ಯಾಕಂದರೆ ಅದೇ ಸಮಯದಲ್ಲಿ ಅವ್ರ ಪೂಜೆ ಎಲ್ಲ ಮುಗಿಯುತ್ತೆ ಬೆಳಗಿಂದು. ಅವ್ರು 9:30 ಅಲ್ಲಿ ನಿಂತ್ಕೊಂಡಿರ್ತಾರೆ. ನಾನು 9:30 ಸರಿಯಾಗಿ ಆಫೀಸ್ಗೆ ಹೋಗ್ತೇನೆ, ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ. ಅಂಥ ಜನ ಎಲ್ಲ ಇರೋವಾಗ ಇವರೆಲ್ಲ ಯಾಕೆ ದ್ವೇಷ ಮನೋಭಾವ ಹಚ್ತಾ ಇದ್ದಾರೆ? ದ್ವೇಷದಿಂದ ಇವರೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಹಿಜಾಬ್ ಬಗ್ಗೆ ಕಾನೂನು ತಂದಿರೋದು ನಮಗೆಲ್ಲ ಅನುಕೂಲವಾಗಿದೆ. ನಮ್ಮ ಹೆಣ್ಮಕ್ಳು ಓದೋದಕ್ಕೆ ಅಡ್ಡಿ ಬರ್ತಾ ಇಲ್ಲ. ಅದೇ ರೀತಿ ಯಾರಿಗೆ ಜನಿವಾರ ಆಗಲಿ, ಯೋಚನೆ ಮಾಡೋರು ನಿಮ್ಮಂಥವ್ರೇ ಇರಬೇಕಲ್ಲ. ಅಲ್ಲ, ಜನಿವಾರ ಆಗಲಿ ಆಮೇಲೆ ಯಾವುದೇ ಆಗಲಿ ಹಿಂದೂ ಶಾಸ್ತ್ರಕ್ಕೆ ತಕ್ಕಂತೆ ಯಾರಾದ್ರು ಹಾಕ್ಕೊಂಬೋದು ಅವ್ರಿಗೂ ಅಡ್ಡಿಪಡಿಸಬಾರ್ದು. ಅದನ್ನು ಸರ್ಕಾರ ಸರಿಯಾಗಿ ತಂದಿದೆ. ಇದನ್ನು ನಾನು ಸ್ವಾಗತಿಸ್ತೇನೆ, ಆಹ್ವಾನಿಸ್ತೇನೆ. ಭಾಳ ಚೆನ್ನಾಗಿದೆ. ಯಾವುದೇ ಧಾರ್ಮಿಕ ವಿಷಯನ, ಯಾವುದೇ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಬರದೆ ನೋಡ್ಕೊಬೇಕು. ಎಲ್ಲ BJP ಅವರು 3-4 ವರ್ಷ ನಮ್ಮ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಅಡ್ಡಿಪಡಿಸಿದ್ದಾರೆ. ನಮ್ಮ ಹೆಣ್ಮಕ್ಳಲ್ಲಿ ಅರ್ಧ ಮುಕ್ಕಾಲು ಪಾಲು ಹೆಣ್ಮಕ್ಳು ಯಾರ್ಯಾರು 11-12 ವರ್ಷಕ್ಕಿಂತ ಜಾಸ್ತಿ ಆಗಿದೆಯೋ ಅವರೆಲ್ಲ ವಿದ್ಯಾಭ್ಯಾಸ ಇಲ್ಲದ 4 ವರ್ಷದಿಂದ ಇಲ್ಲದೆ ಮನೇಲಿ ಕುಂತಿದ್ರು. ಈಗ ವಿದ್ಯಾಭ್ಯಾಸ ಪಡ್ಕೊಳ್ತಾರೆ. ಅದಕ್ಕೆ ಹೊಟ್ಟೆ ಹುರ್ಕೊಂಡು ಅವ್ರಿಗೆ ಅಡ್ಡಿಪಡಿಸೋದಕ್ಕೆ ಇವರೆಲ್ಲ ಮತ್ತೆ ಪ್ರಮೋದ್ ಮುತಾಲಿಗಾಗಲಿ, ನಮ್ಮ CT ರವಿ ಅವರಾಗಲಿ, ಅಶೋಕ್ ಅವರಾಗಲಿ, ಇವರೆಲ್ಲ ಮತ್ತೆ ಅದಕ್ಕೆ ಅಡ್ಡಿಪಡಿಸೋದಕ್ಕೆ ನಮ್ಮ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬಾರ್ದು ಅನ್ನೋ ಒಂದೇ ಕೆಟ್ಟ ಮನಸ್ಸಿನಿಂದ ಇದನ್ನು ಮಾಡ್ತಾ ಇದ್ದಾರೆ, ಇದನ್ನು ಅಡ್ಡಿಪಡಿಸ್ತಾ ಇದ್ದಾರೆ ಸರ್. ಮತ್ತೆ ನಾವು ಶಿಕ್ಷಣ ವ್ಯವಸ್ಥೆನ ನೋಡುವ. ಇವಾಗ ಶಿಕ್ಷಣ ವ್ಯವಸ್ಥೆನಲ್ಲಿ ಏನಾಗಿದೆ, ನಾವು 1 ಕೇಸು 2 ಕೇಸನ್ನ ಅಂದರೆ ನಮಗೆ ಬೇಕಾಗಿದ್ದರೆ ಅದನ್ನು ದೊಡ್ಡದಾಗಿ ವೈರಲ್ ಮಾಡ್ತೀವಿ. ಇಲ್ಲಿ ಬೇಡವಾದನ್ನು ಎಷ್ಟೇ ದೊಡ್ಡ ವಿಷಯ ಆಗಿರಲಿ, ಇದು ಯಾವುದೋ ಒಂದು ವಿದ್ಯಾರ್ಥಿ ಜನಿವಾರ ತೆಗೆದಿದ್ದು ದೊಡ್ಡ ವಿಷಯ ಆಯಿತು ನಮ್ಮ ರಾಜ್ಯದಲ್ಲೇ ಇಟ್ಕೊಳ್ಳೋಣ.
ಆ 22 ಲಕ್ಷ ಮಕ್ಕಳು ನೀಟ್ ಎಕ್ಸಾಮ್ ಅಲ್ಲಲ್ಲ ಅವ್ರ ಭವಿಷ್ಯನೇ ಇವತ್ತು ನಾಶ ಆಗಿದೆ. ಒಬ್ರು ಅವ್ರು ಯಾರು ಗಲಾಟೆ ಮಾಡಿದ್ರಲ್ವಾ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಕ್ಕಂಥವ್ರು ಒಬ್ರು ಒಂದು ವಿಷಯ ಹೇಳಿಲ್ಲ. ಮತ್ತೆ ನಾನು ಇನ್ನೊಂದು ಯಾಕೆ ರಾಜ್ಯದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಶಿಕ್ಷಣದ ಬಗ್ಗೆ ಎಲ್ಲ ರಾಜ್ಯಕ್ಕಿಂತ ಶಿಕ್ಷಣದಲ್ಲಿ ಕರ್ನಾಟಕ ಕೇರಳ ಇವೆಲ್ಲ ತುಂಬ ಚೆನ್ನಾಗಿದೆ. ಒಂದು ನಾವು ಇಲ್ಲಿ ಏನು ಧಾರ್ಮಿಕವಾಗಿ ಹಿಜಾಬ್ ಗಡ್ಡಿ ಇಲ್ಲ, ದೇಶ ಕಮ್ಮಿ ಇದೆ, ಕೋಮು ಗಲಭೆ ಕಮ್ಮಿ ಇದೆ, ಸೆಕ್ಯುಲರ್ ಸ್ಟೇಟ್ಗಳು ಇವು. ನೀವು ಅದೇ ನಾರ್ತ್ ಕಡೆ ನೀವು ಹೋದರೆ ಸರ್ ಈ ಏನು ದ್ವೇಷ ಕಟ್ತಾರಲ್ವಾ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಹೆಂಗಿದೆ ಅಂದರೆ ಈ ನೀಟು ಅಲ್ಲಿ ರಾಜಸ್ಥಾನದಲ್ಲೇ ಲೀಕ್ ಆಗಿದ್ದು. ರಾಜಸ್ಥಾನದ ಯಾರು ನೀಟು ಕಮಿಟಿಯವರೇ ಅದರಲ್ಲಿ ಶಾಮೀಲಾಗಿದ್ದರು. ಒಂದೇ ಸ್ಟೇಟಲ್ಲಿ 37 ಜನ ಟಾಪಲ್ಲಿ ಬರ್ತಾರೆ. ಕಷ್ಟ ಬಿದ್ದು ಓದಿದ ಮಗು ಅವರ ಪೇರೆಂಟ್ಸಿಗೆ ಎಷ್ಟು ನೋವಾಗ್ತದೆ, ಎಷ್ಟು ತೊಂದರೆ ಆಗ್ತದೆ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಮೊನ್ನೆ ಬಿಹಾರದ ಶಿಕ್ಷಣ ಸಚಿವರು ಹೇಳ್ತಾರೆ ಹೆಣ್ಣುಮಕ್ಕಳನ್ನ ಯಾಕೆ ಶಾಲೆಗೆ ಕಳಿಸ್ಬೇಕು ನೋಡಿ ಸರ್ ಇದು. ಆದರೆ ಅದನ್ನು ಒಬ್ಬರು ಖಂಡಿಸಲ್ಲ, ಯಾರು ಖಂಡಿಸ್ಬೇಕಾದರೂ ಒಬ್ಬರು ಖಂಡಿಸಲ್ಲ. ಇಂಥ ವ್ಯವಸ್ಥೆ ಬಂದಾಗ ರಾಜ್ಯಗಳಲ್ಲಿ ವಿದ್ಯಾಭ್ಯಾಸ ಹಾಳಾಗಿದೆ, ಸ್ಕೂಲುಗಳು ಮುಚ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಹಾಳು ಮಾಡೋಣ ಅಂತ ಹೊರಟಿದ್ದಾರೆ. ನಮ್ಮ ಎಲ್ಲ ಜನರಿಂದ, ಸಮಸ್ತ ಕನ್ನಡಿಗರಿಂದ ನನ್ನ ವಿನಂತಿ ಏನಂದರೆ ಇದನ್ನು ಹಾಳು ಮಾಡೋಕ್ಕೆ ಕೊಡಬೇಡಿ. ಅವ್ರವ್ರ ಧರ್ಮದ ಮೇಲೆ ಅವ್ರು ನಡ್ಕೊಂಡು ವಿದ್ಯಾಭ್ಯಾಸ ಪಟ್ಕೊಳ್ಳಿ. ಅದಕ್ಕೆ ಅಡ್ಡಿಪಡಿಸೋರಿಗೆ ದಯವಿಟ್ಟು ಯಾವ ರೀತಿ ಸಪೋರ್ಟ್ ಮಾಡಬೇಡಿ. ಸರ್ಕಾರ ತಂದಿರೋ ಕಾನೂನು ಮುಸಲ್ಮಾನರಿಗೂ, ಹಿಂದೂಗಳಿಗೂ, ಕ್ರೈಸ್ತರಿಗೂ ಎಲ್ರಿಗೂ ಸರಿಯಾಗಿದೆ. ಆದರೆ ರೀತಿ ಮಕ್ಕಳು ಹೋಗಿಬಿಟ್ಟು ಅವರು ಧರ್ಮದ ಮೇಲೆ ನಡ್ಕೊಂಡು ಅವ್ರನ್ನ ಪಡ್ಕೊಳ್ಳಿ, ಯಾರಿಗೂ ಅಡ್ಡಿ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಎಸ್ ಮೇಡಮ್. ಇದು ಧರ್ಮದ ವಿಷಯ ಅಲ್ಲ, ಮಕ್ಕಳ ಎಜುಕೇಷನ್ ವಿಷಯ, ಡೆವಲಪ್ಮೆಂಟಲ್ ಫೇಸ್ ಇದು. ಇಲ್ಲಿ ಅಟ್ಲೀಸ್ಟ್ ನಮ್ಮ ಶಾಲೆ ಅಂಗಳದಲ್ಲಿ ಕೂಡ ಧರ್ಮದ ವಿಷ ಬೀಜ ಬಿತ್ತೋದು ಬೇಡ ಅನ್ನೋದು ಒಂದೇ. ಈ ಮಕ್ಕಳಿಗೆ ನಾನು ಯಾವುದಕ್ಕೆ ಬಿಲಾಂಗ್ ಆಗ್ತೀನಿ ಅಂತಲೇ ಗೊತ್ತಿಲ್ಲದಿರಬೇಕಾದ್ರೆ ಹಿಂದೂ ಮುಸ್ಲಿಂ ಭಾಯಿ ಈ ಥರ ಎಲ್ಲ ನಾವು ಹೇಳಿಕೊಟ್ಟು ಸಮಭಾಗವಾಗಿ ಒಟ್ಟಿಗೆ ಬಾಳೋವಂಥ ಕಲ್ಚರನ್ನು ನಾವು ಬೆಳೆಸೋಣ, ಅಷ್ಟು ಹೇಳಕ್ಕೆ. ಅಂದರೆ ಈ BJP ಬಂದಾಗ ಒಂದು ಕಾನೂನು, ಕಾಂಗ್ರೆಸ್ ಬಂದಾಗ ಇನ್ನೊಂದು ಕಾನೂನು, ಅಂದರೆ ಈ ನಾಯಕರ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ, ಅವರಿಗೆ ಮೊದಲು ಅವರು ಬದಲಾವಣೆ ಆಗಬೇಕು. ಜನರ ಮನಸ್ಥಿತಿ ಇದ್ರೆ ಒಳ್ಳೆ ಕಾನೂನು ತರ್ತಾರೆ. ದ್ವೇಷ ಇದ್ರೆ ಇಂಥ ದ್ವೇಷದ ಕಾನೂನು ನೀವು ಹೇಳಿದಾಗ ಅವ್ರು ಬದಲಾಗಬೇಕು ಸರ್. ಅದನ್ನ ಹೇಳಿದ್ರು ಅವ್ರ ರಾಜಕಾರಣಿಗಳು ಯಾವಾಗಲೂ ನಾಗರಿಕರನ್ನ ಎಲ್ಲರನ್ನೂ ಅವರೊಬ್ಬರಿಗೆ ಅಂತಾನೆ ಅಲ್ಲ, ಎಲ್ಲರನ್ನೂ ಪಾನ್ ಆಗೇ ಉಪಯೋಗಿಸ್ಕೊಳ್ತಾರೆ. ಅವರಿಗೆ ಎಲ್ಲಾರ್ಗೂ ಬೇಕಾಗಿರೋದು ಪವರ್ ಅಷ್ಟೇ. ಆ ಪವರ್ ಸಿಗಕ್ಕೊಂದು ದಾರಿ ಸಿಗುತ್ತಾ ಅಷ್ಟೇ ಬೇಕು. ಅದು ಕಾಂಗ್ರೆಸ್ಸೇ ಇರ್ಬೋದು, ಅದು BJPನೇ ಇರ್ಬೋದು, ಪವರ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತಾರೆ. ಅದನ್ನು ನಮ್ಮ ಮಕ್ಕಳು ಅದಕ್ಕೆ ದಾಳವಾಗಿ ಉಪಯೋಗಿಸ್ಕೊಳ್ಬಾರ್ದು. ಅವ್ರಿನ್ನೂ ವೋಟಿಂಗ್ ಮಾಡೋಕ್ಕಾಗಲ್ಲ ಆಯಿತಾ. ಈಗಿಂದಲೇ ಅವ್ರ ಎಜುಕೇಷನ್ ತಪ್ಪಿಸ್ಬಿಟ್ಟು ಏನು ಹೇಳಿದರು ನಮ್ಮ ಸಿದ್ದಯ್ಯ ಪುರಾಣಿಕರು, ಮೊದಲು ಮಾನವನಾಗು ಅಂತ ಹೇಳಿದರು. ನಾವು ಇಂಥವೆಲ್ಲ ಸಿಲೆಬಸ್ನಲ್ಲಿ ಇಟ್ಕೊಂಡಿದ್ದೀವಿ, ಬಟ್ ಮಾಡ್ತಿರೋದೇನು, ಮಾಡೋದೆಲ್ಲ ಮಾಡಿ ನಮ್ಮ ಈ ಎಲ್ಲ BJP ರಾಜಕಾರಣಿಗಳು, ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ಒಂದು ವಿನಂತಿ ಏನಂದರೆ, ಕೇಂದ್ರ ಸರ್ಕಾರದವರು ಇವಾಗ ಪೆಟ್ರೋಲು ಶಾರ್ಟ್ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಉಪಯೋಗಿಸಿ, ಡೀಸೆಲ್ ಸ್ವಲ್ಪ ಕಡಿಮೆ ಉಪಯೋಗಿಸಿ, ಆಮೇಲೆ ಚಿನ್ನ ಕೊಂಡ್ಕೊಬೇಡಿ, ಇದೆಲ್ಲ ಹೇಳಿದ್ರೆ ಎಲ್ಲ ರೇಟುಗಳು ಜಾಸ್ತಿ ಆಗುತ್ತೆ, ಎಲ್ಲ ಜನ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಿ. ಹಿಜಾಬ್ ಬಗ್ಗೆ ನೀವು ದ್ವೇಷ ಇಟ್ಕೊಂಡು ಈ ಹೆಣ್ಮಕ್ಳ ವಿದ್ಯಾಭ್ಯಾಸನ ಅಡ್ಡಿಪಡಿಸಬೇಡಿ. ಇದ್ರ ಬಗ್ಗೆ ನೋಡಿ, ಕೇಂದ್ರ ಸರ್ಕಾರ ಇದೆಲ್ಲ ಮಾಡಬೇಕಾಗಿತ್ತು. ಫಾರಿನ್ ಇದನ್ನು ಅಫೇರ್ಸ್ನ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ನಮಗೆ ಪೆಟ್ರೋಲು ಡೀಸೆಲ್ಲು ಎಲ್ಲ ಸರಿಯಾಗಿ ಬರಬೇಕಾಗಿತ್ತು ಎಲ್ಲ ಕಡೆಯಿಂದ. ಬೇರೆ ರಾಷ್ಟ್ರಗಳು ಬರ್ತಾ ಇದೆ, ನಮ್ಮ ರಾಷ್ಟ್ರ ಅಡ್ಡಿ ಆಗ್ತಾ ಇದೆ. ನಮಗೂ ಬಂದಿತ್ತು, ನಮಗೋಸ್ಕರನೇ ಹರ್ಮುಜ್ ಜಲಾಶಯ ಓಪನ್ ಮಾಡಿ ನಮ್ಮ ಇಂಡಿಯಾಗೋಸ್ಕರನೇ ತೆರೆದಿದ್ರು. ಅದಕ್ಕೂ ಇವರು ಅಡ್ಡಿ ಪಡಿಸಿದ್ದಾರೆ. ಅಲ್ಲ, ನಮಗೂ ಬಂದಿತ್ತು. ಈಗ್ಲೂ ಇರಾನ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ, ನಮಗೆ ಭಾರತ ದೊಡ್ಡ ಮಿತ್ರ ಫ್ರೆಂಡ್ಲಿ ನೇಷನ್ ಅಂತ. ನಮ್ಮ ವಿದೇಶಿ ಪಾಲಿಸಿ ತುಂಬಾನೇ ಚೆನ್ನಾಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಯ್ತಾ. ಒಂದು ವರ್ಷ ನೀವು ಏನು ಮನೆಯಲ್ಲಿ ಇರ್ಬೇಕಂತ ಮೋದಿ ಅವರು ಸಂದೇಶ ಕೊಟ್ಟಿದ್ದಾರಲ್ಲ, ಪೆಟ್ರೋಲ್ ತಟ್ಟಿ ಆಮೇಲೆ ಲೈಟ್ ಆಫ್ ಮಾಡಿಬಿಟ್ಟು ಇನ್ನೊಂದು ಏನೋ ಹಚ್ಕೊಳ್ಳಿ ಅಂತೆಲ್ಲ ಮಾಡಿದ್ರು. ಎಲ್ಲೈತು ಕೊರೋನಾ ಬಂದಾಗ, ಕೊರೋನಾ ಇದ್ದಾಗ ಆ ಸರ್ಟಿಫಿಕೇಟಲ್ಲಿ ಫೋಟೋ ಹಾಕ್ಸಿದ್ರು. ಕೊರೋನಾದಲ್ಲಿಂದ ಜನ ಸಾಯ್ತಾ ಇದ್ದಾರೆ ಅಂತಾನೆ ಫೋಟೋ ತೆಗೆಸ್ಬಿಟ್ರು. ಏನಿದೆಲ್ಲ ಇದು? ಹೆಣ್ಮಕ್ಳದು ಇದು ತೊಗೊಬೇಡಿ, ಅವ್ರ ಪಾಪ ಕಟ್ಕೊಬೇಡಿ. ದಯವಿಟ್ಟು ಅವ್ರ ವಿದ್ಯಾಭ್ಯಾಸ ಸಿಗಲಿ. 4 ವರ್ಷದಿಂದ ನಮ್ಮ ಮುಸ್ಲಿಂ ಹೆಣ್ಮಕ್ಳಿಗೆ ಇವ್ರು ತಂದಿದ್ದ ಕಾನೂನಿಂದ ವಿದ್ಯಾಭ್ಯಾಸ ಇಲ್ಲದೆ ಎಲ್ಲ ಲಕ್ಷಾಂತರ ಹೆಣ್ಮಕ್ಳು ವಿದ್ಯಾಭ್ಯಾಸ ಇಲ್ಲದೆ ಕುತ್ಕೊಂಡಿದ್ದಾರೆ ಮನೆಗಳಲ್ಲಿ. ಹೇಮಂತ್ ಸರ್, ಈ ಒಂದು ನಿಯಮಗಳು ಶಿಕ್ಷಕರಿಗಾಗಿರ್ಬೋದು ಅಥವಾ ಆಡಳಿತ ಮಂಡಳಿಗೆ ಒಂಥರ ಬಿಸಿ ತುಪ್ಪ ಆಗತ್ತಾ? ಪದೇ ಪದೇ ರೀತಿ ನಿಯಮ ಬರೋದು, ತೆಗೆದುಹಾಕೋದು ಅವ್ರಿಗೆ ಬಿಸಿ ತುಪ್ಪ ಆಗುತ್ತೆ. ಯಾಕೆಂದರೆ ಸ್ಟೂಡೆಂಟ್ಸು
ಹೋಗೋದು ಗಲಾಟೆ ಮಾಡೋದು, ಪೇರೆಂಟ್ಸ್ ಅವ್ರ ಜೊತೆಗೆ ಸೇರಿ ಗಲಾಟೆ ಮಾಡಿದ್ರೆ ಅವರಿಗೆ ಏನಾಗ್ತಾ ಇದೆ ಅಂತ ಒಂದು ಗೊಂದಲ ಆಗುತ್ತೆ. ಮತ್ತು ಶಿಕ್ಷಣದಲ್ಲಿ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಅಂದರೆ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಇದು ಆಗಬಾರ್ದು. ಯಾಕೆಂದರೆ ಇದು ಇತ್ತೀಚೆಗೆ ಆಗಿರೋದು, ಇದು 4 ವರ್ಷದಿಂದ ಈಚೆಗೆ. ಹಿಂದೆಲ್ಲ ಕರೆಕ್ಟಾಗಿ ಇತ್ತು, ಎಲ್ಲ ನಡ್ಕೊಂಡು ಹೋಗ್ತಾ ಇತ್ತು, ಒಳ್ಳೆ ಫಲಿತಾಂಶನೂ ಬರ್ತಾ ಇತ್ತು. ಇದು ಎಲ್ಲೋ ಕೆಲವು ಜಾಗದಲ್ಲಿ, ಇದು ನಮ್ಮ ಥ್ರೋಟ್ ಕರ್ನಾಟಕದಲ್ಲಿ ಇಲ್ಲ, ಇದು ಯಾವುದೋ ಕೆಲವು ಜಾಗದಲ್ಲಿ ಕೆಲವು ರಾಜಕಾರಣಿಗಳು ಮಾಡಿಸ್ತಕ್ಕಂಥ ವ್ಯವಸ್ಥೆ ಅದು. ಕೇರಳ, ತಮಿಳುನಾಡು ಅಲ್ಲಿ ಏನಿಲ್ಲ, ಇಲ್ವೇ ಇಂಥ ಗಲಾಟೆನೇ ಇಲ್ವೇ? ಗಲಾಟೆ ಇಲ್ಲ. ಹಾಗಾಗಿ ನಾವು ಅವರನ್ನು ಯಾರು ಗಲಾಟೆನ ಇದಕ್ಕೆ ಪ್ರಚೋದನೆ ಕೊಡ್ತಾರೆ, ಇದನ್ನು ದ್ವೇಷ ಮಾಡ್ತಾರೆ, ಇದನ್ನು ವಿರೋಧ ಮಾಡ್ತಾರಲ್ವ, ಹಾಗಿದ್ರೆ ಅವರು ಕೋರ್ಟಲ್ಲಿ ಇದು ಮಾಡಲಿ. ಇವಾಗ ನ್ಯಾಯಾಂಗ ಇದೆ, ಅಲ್ಲಿ ನ್ಯಾಯಾಂಗದಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇಬ್ಬರು ಡಬಲ್ ಬೆಂಚ್ ಜಡ್ಜ್ಮೆಂಟಲ್ಲಿ ಒಬ್ಬರು ಪರವಾಗಿ ಕೊಟ್ಟಿದ್ದಾರೆ, ಒಬ್ಬರು ಅದನ್ನು ವಿರೋಧವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದು ಲಾರ್ಜರ್ ಬೆಂಚ್ಗೆ ಹೋಗಿದೆ, ಅಲ್ಲಿ ಇನ್ನೂ ಡಿಸಿಷನ್ ಆಗಿಲ್ಲ. ಒಬ್ಬರು ಇದು ಆರ್ಟಿಕಲ್ 25 ಫ್ರೀಡಮ್ಮು, ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಇರಬಾರ್ದು, ಇದು ಹಿಜಾಬನ್ನು ತೆಗಿ ಅನ್ನೋದು ವೈಲೇಷನ್ನು. ನೀವು ಶಾಲೆಗೆ ಹಿಜಾಬ್ ಹಾಕೊಂಬರ್ಬೇಡ ತೆಗಿ ಅನ್ನೋದು ಅದು ವೈಲೇಷನ್ನು ಅಂತ ಅವರು ಹೇಮಂತ್ ಅಂತ ಒಬ್ಬರು ಅದನ್ನು ಅಪೋಸ್ ಮಾಡಿದ್ದಾರೆ, ಇನ್ನೊಬ್ಬರು ಸುದರ್ಶನ್ ಅಂತವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅದು ಇನ್ನೂ ಲಾರ್ಜರ್ ಬೆಂಚಲ್ಲಿದೆ, ಅದು ಬರ್ಬೋದು. ಅಲ್ಲಿವರೆಗೂ ನಾವು ಮಕ್ಕಳಲ್ಲಿ ಯಾಕೆ ವಿಷ ಬೀಜವನ್ನು ಬಿತ್ತಬೇಕು? ಪ್ರತಿಯೊಂದು ಮಗುವಿಗೂ ಎಲ್ಲ ಶಾಲೆನಲ್ಲೂ ಇವಾಗ ಅದು ಶುರು ಆಗ್ತದೆ, ಒಂದು ಕಡೆ ಶುರು ಮಾಡಿದ್ರೆ ಹಂಗೆ ಸ್ಲೋ ಆಗಿ ಸ್ಪ್ರೆಡ್ ಆಗ್ತದೆ. ಅದಾಗಬಾರ್ದು. ಅದಕ್ಕೆ ಮೂಲ ಕಾರಣ ನಮ್ಮ ರಾಜಕಾರಣಿಗಳು. ಅವರು ಈ ರಾಜಕಾರಣ ಮಾಡೋದನ್ನು ಬಿಡಲಿ, ದ್ವೇಷ ರಾಜಕಾರಣ, ಧರ್ಮ ರಾಜಕಾರಣ, ಮಕ್ಕಳನ್ನಿಟ್ಕೊಂಡು ಮಕ್ಕಳ ಮೇಲೆ ರಾಜಕಾರಣ ಮಾಡೋದನ್ನು ಬಿಡಲಿ. ವಿದ್ಯಾಭ್ಯಾಸ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ, ಮಕ್ಕಳ ಮೇಲೆ, ಅದ್ರ ಮೇಲೆ ಅವರು ಹೋರಾಟ ಮಾಡಲಿ. ಆದರೆ ನಾವು ಯಾಕೆ ಅವ್ರನ್ನ ಇದು ಮಾಡ್ತೀವಿ ಅಂದರೆ, ಅವರು ಇದುವರೆಗೂ ಆ ಥರ ಲಾರ್ಜರ್ ಸ್ಕೇಲಲ್ಲಿ ಮಕ್ಕಳಿಗೆ ಎಫೆಕ್ಟ್ ಆದಾಗ ಒಬ್ಬರೂ ಬಾಯಿ ತೆಗ್ದಿರಲ್ಲ. ಅವ್ರ ಮೈಕ್ ಹಿಡಿದ್ರೂ ಅದರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಯಾವಾಗ ಮುಸ್ಲಿಮ್ಸು ಸಾಬ್ರು ಅಂತ ವಿಷಯ, ಒಂದು ಸಣ್ಣ ವಿಷಯ ಬಂದಾಗ ಅದನ್ನು ದೊಡ್ಡದಾಗಿ ಇದು ಮಾಡ್ತಾರೆ. ಹಾಗಾದಾಗ ನಮ್ಮ ರಾಜ್ಯನೂ ಉತ್ತರ ಪ್ರದೇಶ ರೀತಿ ಆಗಬಾರ್ದು. ಅಂದರೆ ಉತ್ತರ ಭಾರತದಲ್ಲಿ ಏನು ನಡೀತಾ ಇದೆ ಆ ರೀತಿ ಆಗಬಾರ್ದು. ಇಲ್ಲಿ ಅಭಿವೃದ್ಧಿ ಇದೆ, ಯಾಕೆಂದರೆ ಅದಕ್ಕೆ ನಾವು ಇಂಡಿಕೇಟರ್ಸ್ ಇದೆ, ಎಲ್ಲ ಇಲ್ಲಿಗೆ ಬರ್ತಾರೆ ಹೊರತು ಬೇರೆ ರಾಜ್ಯಗಳಿಗೆ ಯಾರು ವಲಸೆ ಹೋಗಲ್ಲ. ಅದನ್ನು ನಾವು ಉಳಿಸ್ಕೊಬೇಕು ಅಂದರೆ ಇಂಥದ್ದು ಯಾವುದು ನಡಿಬಾರ್ದು. ಯಾಕೆಂದರೆ ಶಿಕ್ಷಣಕ್ಕಾಗಿ ಇಲ್ಲಿ ಬರ್ತಾರೆ, ಉದ್ಯೋಗ ಹುಡುಕೊಂಡು ಇಲ್ಲಿ ಬರ್ತಾರೆ, ಹಾಳಾಗೋಗ್ಬಿಡುತ್ತೆ ರಾಜ್ಯದ ಅಭಿವೃದ್ಧಿ, ಹಾಳಾಗೋಗ್ತದೆ. ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಇವತ್ತು ಅಭಿವೃದ್ಧಿಯ ಇಂಡೆಕ್ಸ್ ಏನಿದೆ ಸೂಚ್ಯಾಂಕದಲ್ಲಿ ಕರ್ನಾಟಕ ಎಲ್ಲದರಲ್ಲೂ ಉತ್ತಮ ಸ್ಥಾನದಲ್ಲಿದೆ. ತಲಾ ಆದಾಯ ತಗೊಳ್ಳಿ, ಎಂಪ್ಲಾಯ್ಮೆಂಟ್ ತಗೊಳ್ಳಿ, ಎಲ್ಲದೂ ಇದೆ. ಈ ಥರದ ಘಟನೆಗಳಾದಾಗ ಮಕ್ಕಳು ಒಂದು ಏನು ನಾವು ಸಮೃದ್ಧ ರಾಷ್ಟ್ರ ಕಟ್ಟಬೇಕು, ರಾಜ್ಯ ಕಟ್ಟಬೇಕು ಅಂತೀವಲ್ಲ, ಅದು ಯಾವುದನ್ನು ಕಟ್ಟೋಕ್ಕಾಗಲ್ಲ. ಎಲ್ಲ ಬರೀ ಹೇಳಿಕೆಗಳಾಗುತ್ತೆ. ಮಕ್ಕಳಲ್ಲಿ ವಿಷ ಬೀಜ ಬಿತ್ತಿ ತುಂಬಿಬಿಟ್ರೆ ಹಿಂದೂ ಮುಸ್ಲಿಂ ಗಲಾಟೆ. ಆದರೆ ಅದರ ಫಲಿತಾಂಶ ನಾವು ಇವತ್ತು ನಾವು ನೋಡದೇ ಇರ್ಬೋದು, ಮುಂದೆ ನಾವೆಲ್ಲ ಅನುಭವಿಸ್ತೀವಿ. ಹಾಗಾಗಿ ಅದಕ್ಕೆ ಅವಕಾಶನೇ ಕೊಡಬಾರ್ದು. ಆ ಪೋಷಕರು ಅವರಿಗೆ ತಿಳುವಳಿಕೆ ಕೊಡಬೇಕು. ಎಸ್ ಶಫೀಲ್ ನೋಡಿ, ಈ ನಾರ್ತ್ ರಾಜ್ಯಗಳು ಇವಾಗ ಯಾವುದು BJP ರಾಜ್ಯಗಳಿದ್ದಾವೋ, ನಮ್ಮ ಟ್ಯಾಕ್ಸ್ ದುಡ್ಡು ಜಾಸ್ತಿ. ನಾವು ಕರ್ನಾಟಕ, ತಮಿಳುನಾಡು, ಕೇರಳ, ನಮ್ಮದೇ ಟ್ಯಾಕ್ಸ್ ದುಡ್ಡು ಜಾಸ್ತಿ ಹೋಗ್ತಾ ಇರೋದು, ಎಲ್ಲ ಅದಕ್ಕೆ ಉಪಯೋಗ ಆಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಆಡಳಿತ ಅಂಥದ್ದು, ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಪ್ರತಿ ರಾಜ್ಯದಲ್ಲೂ, ಆಸಾಮ್ನಲ್ಲೂ, ಬಿಹಾರಲ್ಲೂ, UPನಲ್ಲೂ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇಲ್ಲ. ಆಮೇಲೆ ಕೇರಳದಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ, ಆಂಧ್ರದಲ್ಲಿಲ್ಲ. ಈ ಗಲಾಟೆಗಳು ಇಲ್ಲಿ ತಂದರೆ, ನಾರ್ತ್ ಇಂಡಿಯಾ ಗಲಾಟೆಗಳು ತರೋದಕ್ಕೆ ಹಿಜಾಬ್ ಬಗ್ಗೆ ಇನ್ನೊಂದ್ರ ಬಗ್ಗೆ ದ್ವೇಷ ಇಟ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ರೆ, ಆ ರಾಜ್ಯಗಳ ಥರ ಇವ್ರು ಮಾಡೋದಾದರೆ ಇದು ಭಾಳ ದೊಡ್ಡ ಅನ್ಯಾಯ ನಮ್ಮ ರಾಜ್ಯಕ್ಕೆ ಮಾಡ್ದಂಗೆ. ಇದನ್ನು ಜನ ಅರ್ಥ ಮಾಡ್ಕೊಳ್ತಾರೆ, ಇವತ್ತಿಲ್ಲ ನಾಳೆ ಅವ್ರಿಗೆ ಪಾಠ ಕಲಿಸ್ತಾರೆ. ಅದಕ್ಕೆ ಮುಂಚೆನೇ ಇವರೆಲ್ಲ ಸರಿಪಡಿಸ್ಕೊಂಡು, ಯಾರಿಗೂ ದ್ವೇಷ ಮನೋಭಾವದಿಂದ ನೀವು ಮಾಡಬೇಡಿ. ನಿಮ್ಮ ಸರ್ಕಾರ ಬಂದ್ರೂ ಆ ಸರ್ಕಾರದಿಂದ ಏನು ಮಾಡೋದು? ಮುಸ್ಲಿಮ್ಸ್ಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು, ಮುಸ್ಲಿಮ್ಸ್ಗೆ ವಿದ್ಯಾಭ್ಯಾಸ ಪಡ್ಕೊಳ್ಳೋಕೆ ಅಡ್ಡಿಪಡಿಸೋದು, ಆ ಹೆಣ್ಮಕ್ಳಿಗೆ ಹಿಜಾಬ್ ಹಾಕೊಳ್ಳೋಕೆ ಅಡ್ಡಿಪಡಿಸೋದು, ಆಮೇಲೆ ಮಸೀದಿಯಲ್ಲಿ ನಮಾಜ್ ಮಾಡೋದಕ್ಕೆ ಅಡ್ಡಿಪಡಿಸೋದು, ಪ್ರತಿಯೊಂದಕ್ಕೂ ಅಡ್ಡಿ. ಇಂಥದ್ದೆಲ್ಲ ನೀವು ಮಾಡ್ಕೊಂಡಿದ್ರೆ ಏನು ಇದನ್ನು ನಮ್ಮ ಕರ್ನಾಟಕನೂ ನೀವು UP ಥರ, ಅಸ್ಸಾಂ ಥರ, ಆಮೇಲೆ ಬಿಹಾರ್ ಥರ ಮಾಡೋದಕ್ಕೆ ನೀವು ಹೊರಟಿದ್ದೀರಾ ಅಂತ ನನ್ನ ಪ್ರಶ್ನೆ ನಮ್ಮ ಎಲ್ಲ BJP ರಾಜಕಾರಣಿಗಳಿಗೆ. ಎಲ್ಲ ನನ್ನ ತಿಳಿದವರೇ, ಎಲ್ಲ ನಮ್ಮ ಫ್ರೆಂಡ್ಸೇ, ಎಷ್ಟೇ ಫ್ರೆಂಡ್ಸ್ ಆಗಿರಲಿ. ಆದರೆ ಇದು ಮಾಡ್ತಾ ಇರೋದೇನು? ದ್ವೇಷ ಮನೋಭಾವ ಜನರ ಮೇಲೆ. ನೀವು ಬರೀ ಮುಸ್ಲಿಮ್ಸ್ಗೆ ಅಂತ ಮಾಡ್ತೀರಾ, ನಮ್ಮ ರಾಜ್ಯ ಹಾಳಾಗುತ್ತಲ್ರಿ. ಅಲ್ಲಿನ ರಾಜ್ಯಗಳು ಏನು ಮಾಡಿದ್ದೀರಾ? ಅಲ್ಲಿ ರಾಜ್ಯಗಳು ಇವಾಗ UP ಏನಾಗಿದೆ? UP ಡೆವಲಪ್ಮೆಂಟ್ ಏನಿದೆ ನಮ್ಮ ಕರ್ನಾಟಕಕ್ಕೆ ಸಮವಾಗಿದೆಯಾ? ಬಿಹಾರ್ ಡೆವಲಪ್ಮೆಂಟು ನಮ್ಮ ಕರ್ನಾಟಕಕ್ಕೆ ಸಮಾನವಾಗಿದೆಯಾ? ಅಥವಾ ಕೇರಳ ಅಥವಾ ತಮಿಳುನಾಡಿನ ಸಮಾನವಾಗಿದೆಯಾ? ನಾವೆಲ್ಲ ನಮ್ಮ ದುಡ್ಡಲ್ಲಿ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ, ನಮ್ಮ ದುಡ್ಡು ಅವ್ರಿಗೂ ಉಪಯೋಗ ಆಗ್ತಾಯಿದೆ.
ಅವರು ದೇಶಕ್ಕಾಗಿ ಏನೂ ದುಡಿತಾ ಇಲ್ಲ. ಅವ್ರ ಟ್ಯಾಕ್ಸು ಸಾಕಾಗ್ತಾ ಇಲ್ಲ, ಅವ್ರಿಗೆ ಸಾಕಾಗ್ತಾ ಇಲ್ಲ. ನಮ್ಮ ಟ್ಯಾಕ್ಸು ಅವ್ರಿಗೆ ಹೋಗಿ ಖರ್ಚು ಮಾಡ್ತಾ ಇದ್ದಾರೆ. ನಮಗೆ ಬರೀ ₹1 13 ಪೈಸಾನೋ ಎಷ್ಟು ಬರ್ತಾ ಇದೆ ಅಂತ ನಮ್ಮ ಸರ್ಕಾರ ಹೇಳ್ತಾ ಇದೆ. ಹೀಗಿರಬೇಕಾದ್ರೆ ಇದ್ರ ಬಗ್ಗೆ ಇವ್ರು ಗಮನ ಕೊಡಬೇಕು, ಅಥವಾ ಎಲ್ಲರ ಅಭಿವೃದ್ಧಿ ಬಗ್ಗೆ ಇವ್ರು ಗಮನ ಕೊಡಬೇಕು. ಒಬ್ಬ ರಾಜಕಾರಣಿ ಅಂತ ಬಿಟ್ಟರೆ ಎಲ್ಲರಿಗೂ ಬೇಕಾದವರು, ಎಲ್ಲ ನಾಗರಿಕರಿಗೂ ನಿಮ್ಮ ಇದು ಅನುಕೂಲ ಆಗಬೇಕು. ಅದ್ರ ಬದಲಾಗಿ ಅನಾನುಕೂಲ ಆಗೋದು, ಸ್ಕೂಲ್ ವಿದ್ಯಾಭ್ಯಾಸ ಹಾಳಾಗೋದು, ಹೆಣ್ಮಕ್ಳು ವಿದ್ಯಾಭ್ಯಾಸ ಇಲ್ಲದೆ ಮನೇಲಿ ಕೂತ್ಕೊಳ್ಳೋದು. ನೀವು ತಂದಿದ್ದ ಕಾನೂನಿನಿಂದ 4 ವರ್ಷ ವಿದ್ಯಾಭ್ಯಾಸ ಹೆಣ್ಮಕ್ಳದ್ದು ಇದ್ದಂಗೆ ಆಯಿತು, ನಮ್ಮ ಮುಸ್ಲಿಂ ಹೆಣ್ಮಕ್ಳದ್ದು. ಈಗ ಅವ್ರು ಹಿಜಾಬ್ ಅವಕಾಶ ಕೊಟ್ಟಿರೋದ್ರಿಂದ ಆ ಮಕ್ಕಳು ವಿದ್ಯಾಭ್ಯಾಸ ಪಟ್ಕೊಳ್ತಾರೆ. ಯಾಕೆ ಸ್ವಾಮಿ ನೀವೆಲ್ಲ ಹೊಟ್ಟೆ ಹುರ್ಕೊಂಡು ಸಾಯ್ತೀರಾ? ದಯವಿಟ್ಟು ಹಂಗೆಲ್ಲ ಹೊಟ್ಟೆ ಹುರ್ಕೊಂಬೇಡಿ. ಎಸ್ ಮಮತಾ ಮೇಡಮ್ ಅವರೇ, ಈಗ ಈ ನಿಯಮದಿಂದ ಈಗ ಶಿಕ್ಷಣ ವ್ಯವಸ್ಥೆ ಸರಿ ಹೋಗುತ್ತಾ ಅಥವಾ ಮತ್ತೆ ಗಬ್ಬೆದ್ದುತ್ತಾ? ನೋಡ್ತಾ ಇದ್ರೆ ಗಬ್ಬೆದ್ದೇಳುವಂಥ ಎಲ್ಲ ಪಾಸಿಬಿಲಿಟಿನೂ ಎದ್ದು ಕಾಣ್ತಾ ಇದೆ. ಆದರೆ ಇದು ಹಿಂದೆ ಮಾಡಿದ ಒಂದು ತಪ್ಪನ್ನು ಸರಿ ಮಾಡುವಂಥ ಒಂದು ಯತ್ನ ಅಂತ ನಾನು ಹೇಳ್ಬೋದು. ನಾನು ಯಾವುದೇ ಪಾರ್ಟಿಗೆ ಬಿಲಾಂಗ್ ಆಗ್ದಿರ, ಯಾವುದೇ ಪರ್ಸನಲೈಸ್ಡ್ ಒಪಿನಿಯನ್ ಇಟ್ಕೊಳ್ದಿರ, ಯಾರನ್ನೇ ಒಂದು ರೀತಿಯಿಂದಾಗಿ ಒಬ್ಬರು ಫ್ಯಾನ್ ಒಬ್ರಿಗೆ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡಿದಿರ, ಬರೀ ಮಕ್ಕಳ ಹಿತಾಸಕ್ತಿನಲ್ಲಿ ನೋಡಿದರೆ ಇದು ಒಂದು ರೀತಿ ಒಳ್ಳೆಯ ಡೆವಲಪ್ಮೆಂಟ್. ಆ ಮಕ್ಕಳಿಗೆ ತಮ್ಮ ರಿಲಿಜಿಯಸ್ ಔಟ್ಫಿಟ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಕ್ಕೆ ಎಲ್ಲ ರೀತಿ ಪರ್ಮಿಷನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ಗಣೇಶೋತ್ಸವ ಮಾಡಿರ್ತೀವಿ, ಮಕ್ಕಳು ಮಾರನೇ ದಿವಸ ಟ್ರೆಡಿಷ್ನಲ್ ಕ್ಲೋತಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ತಲೆ ತುಂಬ ಹೂ ಮುಡ್ಕೊಂಡು ಕೈ ತುಂಬ ಬಳೆಗಳು ಹಾಕ್ಕೊಂಡು. ದಟ್ ಶುಡ್ ನಾಟ್ ಬಿ ಸ್ಟಾಪ್ಡ್. ಇದೇ ಮಕ್ಕಳು ಹಿಜಾಬ್ ಹಾಕೊಂಡ್ಬಂದರೆ ಆದರೆ ಅವ್ರ ರಿಲಿಜಿಯನ್ ಐಡೆಂಟಿಟಿ, ಅದನ್ನು ದಟ್ ಶುಡ್ ಬಿ ಸ್ಟಾಪ್ಡ್. ಮನೇಲಿ ಅಲ್ಲಿ ಹೋಗಿ ಪ್ರಸಾದ ತೊಗೊಂಡು ಅವ್ರು ಎಲ್ಲ ಫ್ರೆಂಡ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ, ಅದು ದಟ್ ಈಸ್ ಓಕೆ. ಈಗ ನಾವು ಕ್ರಿಸ್ಮಸ್ ಆಗ್ತಿದ್ದಂಗೆ ಎಲ್ಲರೂ ಕ್ರಿಸ್ಮಸ್ ಕೇಕ್ ತಿಂದಿರಲ್ವ? ನಾವು ಯಾಕೆ ತಿನ್ನಲ್ಲ? ಎಲ್ಲಿ ನೋಡಿದ್ರು ಕೇಕ್ ಮಿಕ್ಸಿಂಗ್ ಅಂತ ಶಾಲೆಗಳಲ್ಲಿ ನೀವು ಅದನ್ನ ಹಾಕೊಂಡು ಹೋದ್ರೆ ಅಲ್ಲ, ಅದು ರಿಯಾಲಿಟಿ. ನಾನೇನು ಹೇಳ್ತಿದ್ದೀನಿ ಅಂದರೆ, ಸ್ಕೂಲ್ ಈಸ್ ಅನ್ ಎಕ್ಸ್ಟೆನ್ಷನ್. ಒಂದು ಮಿನಿ ಸೊಸೈಟಿಯಲ್ಲಿ ಅಲ್ಲಿ ಎಲ್ಲ ಏಜಿನ, ಎಲ್ಲ ಗುಂಪಿನ, ಎಲ್ಲ ವರ್ಣದ ಮಕ್ಕಳು ಅಲ್ಲಿ ಬಂದು ಸಿಗ್ತಾರೆ. ಸೆಕ್ಯುಲರ್ ಆಗಿರೋಷ್ಟು ಒಳ್ಳೆಯದು. ಎಷ್ಟು ಸೆಕ್ಯುಲರ್ ಆಗಿ ನಾವು ಅದನ್ನು ಇಟ್ಕೋತೀವೋ, ಎಷ್ಟು ಶಾಂತಿ ಪ್ರಿಯರಾಗಿ, ಎಷ್ಟು ಒಬ್ರಿಗೊಬ್ರಿಗೆ ಗೌರವ ಕೊಡೋದು, ಯೂನಿಫಾರ್ಮ್ಗೆ ಮಾನ್ಯತೆ ಕೊಡೋದು ಬೇಡ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಬಟ್ಟೆ ನಿಮ್ಮನ್ನ ಏನೂ ಮಾಡಲ್ಲ. ನಿಮ್ಮ ಫೋಕಸ್ ಶುಡ್ ಬಿ ಆನ್ ಸ್ಟಡೀಸ್, ಇಟ್ ಶುಡ್ ಬಿ ಆನ್ ಯುವರ್ ಮೆಮರಿ, ಶುಡ್ ಬಿ ಆನ್ ಯುವರ್ ವಾಟ್ ಆರ್ ಯು ಲರ್ನಿಂಗ್, ಲೈಫ್ ಸ್ಕಿಲ್ಸ್. ಒಬ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೆ ಗೌರವ ಕೊಡೋದು ಕಮ್ಮಿ ಆಗಬಾರ್ದು. ನೀನು ಮುಸ್ಲಿಂ ಅಂದ ತಕ್ಷಣ ನೀನು ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಫ್ರೆಂಡ್ ಟು ಯು ಅಂತ ಯಾರಾದರೂ ಒಂದು ಹಿಂದೂ ಹುಡುಗಿ ಹೇಳ್ತು ಅಂದರೆ ಇದು ಅಲ್ಲಿ ವಿಷ ಬೀಜ ಬಿತ್ತದಂಗೆ. ನೀನು ಹಿಂದೂ ಹುಡುಗಿ, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದರೆ ನಾವೇ ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡ್ತಾ ಇದ್ದೀವಿ. ಅಲ್ಲಿ ಗ್ರೂಪಿಸಮ್ ಅಲ್ಲೇ ನಡೆಯುತ್ತೆ, ಅಲ್ಲೇ ಗುಂಪು ಕಟ್ಕೊಳ್ತಾರೆ. ನಮ್ಮ ಗುಂಪಿನವ್ರ ಜೊತೆ ಮಾತ್ರ ನಾವಿರ್ತೀವಿ, ನಿಮ್ಮ ಗುಂಪು ನಾವಿಲ್ಲ ಅಂತಂದರೆ ಮುಂದೆ ರಾಜಕೀಯ ಅಲ್ಲೇ ಶುರುವಾಗುತ್ತೆ. ಇವರೇ ನಾಳೆ ಸ್ಟೂಡೆಂಟ್ ಲೀಡರ್ಗಳಾಗೋದು, ಇದನ್ನೇ ಮುಂದೆ ನಡ್ಕೊಂಡು ಹೋಗೋದು. ಸೊ ಆ ಎನ್ವೈರ್ನಮೆಂಟನ್ನು ಹಾಳು ಮಾಡ್ದಿರ ಎಷ್ಟು ಮಟ್ಟಿಗೆ ಅಷ್ಟು ಮಕ್ಕಳನ್ನ ಈ ರಾಜಕೀಯ ದಂಗಲ್ನಲ್ಲಿ ಇನ್ಕ್ಲೂಡ್ ಮಾಡ್ದಿರ ಆರಾಮಾಗಿ ಬೀಳಕ್ತಾರೋ, ಅದೇ ನನ್ನ ಎಲ್ಲ ರಾಜಕಾರಣಿಗಳಿಗೂ ರಾಜಕೀಯ ಪಾರ್ಟಿಗಳಿಗೂ ಕಳಕಳಿಯ ಮನವಿ. ದಯವಿಟ್ಟು ಈ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ. ಸರ್, ಕರ್ನಾಟಕ ಆರ್ಡ್ರಲ್ಲಿ ಅದು ಮೆನ್ಷನ್ ಮಾಡಿದ್ದಾರೆ, ಆರ್ಟಿಕಲ್ 14, 15, 19, 25. ಎಸ್ಪೆಷಲಿ ಏನು ಧಾರ್ಮಿಕ ಭಾವನೆಗಳಿಗೆ ನೀವು ಗೌರವ ಕೊಡಿ ಅಂತ. ಅದೊಂದು. ಅಟ್ ದ ಸೇಮ್ ಟೈಮ್ ಅವರು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಜುಕೇಷನ್ಗೆ ಯಾವುದು ತೊಂದರೆ ಆಗಬಾರ್ದು ಅಂತ. ಒಂದು ಶಾಲೆನಲ್ಲಿ ಒಬ್ಬ ಬಳೆ ಹಾಕೊಂಬರುತ್ತೆ, ಒಂದು ಕುಂಕುಮ ಇಟ್ಕೊಂಬರ್ತಾನೆ, ಹಿಜಾಬ್ ಹಾಕೊಂಬರ್ತಾನೆ, ಜುಟ್ಟು ಉಟ್ಕೊಂಬರ್ತಾನೆ, ಜನಿವಾರ ಹಾಕೊಂಬರ್ತಾರೆ. ಯೂನಿಫಾರ್ಮ್ ಇದೆಯಲ್ವಾ, ಅದು ಮಾತ್ರ ಸೇಮ್ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಇದು ನಮ್ಮ ಏನು ನಮ್ಮ ಭಾರತದ ಏಕತೆ. ಯೂನಿಫಾರ್ಮ್ ಅಂದರೆ ಸರ್, ಯೂನಿಫಾರ್ಮ್ ಅಂದರೆ ನಮ್ಮ ಜನ ತುಂಬ ಹೇಳ್ತಾರೆ, ಹಾಗಾದ್ರೆ ಯೂನಿಫಾರ್ಮ್ ಏನು ಅಂತ. ಆಯಿತು, ಹಿಜಾಬನ್ನು ನಾವು ವಿರೋಧ ಮಾಡೋರು, ನಾವು ಕುಂಕುಮ ಯಾರು ಹಾಕೋ ಹೋಗ್ಬಾರ್ದು, ಹೆಣ್ಮಕ್ಳು ಬಳೆ ಹಾಕೋ ಹೋಗ್ಬಾರ್ದು, ತಾಳಿ ಹಾಕೋ ಹೋಗ್ಬಾರ್ದು ಕಾಲೇಜ್ಗೆ. ಇದು ಪ್ರಶ್ನೆ ಬರುತ್ತಲ್ಲ ಸರ್. ಅವರು ಯಾವತ್ತಾದ್ರೂ ಅವ್ರು ಕ್ವಶನ್ ಮಾಡಿದಾರಾ? ಮುಸ್ಲಿಮ್ಸ್ ಯಾರಾದರೂ ಕ್ವಶನ್ ಮಾಡೋರ? ಅದು ನಾವ್ಯಾಕೆ ಅದನ್ನು ಇದು ಮಾಡಬೇಕು? ಶಿಕ್ಷಣದಲ್ಲಿ ಅದು ಬರಲೇಬಾರ್ದು. ಮತ್ತು ಈ ಧರ್ಮದ ವಿಷಯ ಮಕ್ಕಳ ಮೇಲೆ ನಾವು ಚರ್ಚೆ ಮಾಡೋದೇ ತಪ್ಪು. ಯಾಕೆಂದ್ರೆ ನಾವು ಮಕ್ಕಳಿಗೆ ವಿಷ ಉಣ್ಣಿಸ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಒಳ್ಳೆ ಸಮಾಜನ ನಾವು ಕಟ್ತಾ ಇಲ್ಲ, ಮಕ್ಕಳಲ್ಲಿ ವಿಷ ಬೀಜ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕಾದ್ರೆ ಅವ್ರವ್ರ ಧರ್ಮದ ಮೇಲೆ ಅವ್ರು ನಡ್ಕೊಂಡು ಅದೇ ರೀತಿ ಬಂದು ಯಾವ ರೀತಿ ಹಿಜಾಬ್ ಹಾಕ್ಕೊಂಡು ಬರ್ತಾ ಇದ್ದಾರೆ, ಇನ್ನೊಬ್ಬರು ಜನಿವಾರ ಹಾಕ್ಕೊಳ್ತಾ ಇದ್ದಾರೆ, ಇನ್ನೊಬ್ರು ಮತ್ತೊಂದು ಒಡೆದಾರ ಹಾಕ್ಕೊಳ್ತಾರೆ, ಅದಕ್ಕೆಲ್ಲ ಅಡ್ಡಿಪಡಿಸಿದೆ. ಶಫೀಲ್ ಸರ್, ಈ ಇನ್ನೊಂದು ಆ್ಯಂಗಲಲ್ಲಿ ಚರ್ಚೆ ಆಗ್ತಾ ಇರೋದೇನೆಂದರೆ ದಾವಣಗೆರೆ ವಿಚಾರ ಅಂತ ಬಂದಾಗ ಅಲ್ಲಿ ಮುಸ್ಲಿಮರಿಗೆ ಈ ಬಾರಿ ಟಿಕೆಟ್ ಕೊಡಲಿಲ್ಲ, ಅಲ್ಲಿ ಈ ಬಾರಿ
ಮುಸ್ಲಿಂ ಸಮುದಾಯದವರು ಬೇಸರಗೊಂಡಿದ್ದಾರೆ. ಸೊ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಈ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಆಗಿದೆ. ಅದನ್ನು ಜನ ಬಿ ಜೆ ಪಿ ಹೇಳ್ತಾ ಇರೋದು ಈ ರೀತಿ. ಸತ್ಯಾಂಶ ಏನಂದರೆ ಈ ಕಾನೂನು ತಂದಾಗಿನಿಂದ ನಮ್ಮ ಹೋರಾಟ ಸತತವಾಗಿ ನಡೀತಾ ಇದೆ. ಮುಸಲ್ಮಾನರು ಇದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳಾಗಿ ಹೋಗ್ತಾ ಇದೆ. ಅವ್ರ ವಿದ್ಯಾಭ್ಯಾಸ ನಮ್ಮ ಹೆಣ್ಮಕ್ಳದ್ದು ಆಗಬೇಕಾದ್ರೆ ದಯವಿಟ್ಟು ಭಾಳಷ್ಟು ಹೆಣ್ಮಕ್ಳು ಆ ಹಿಜಾಬ್ ಇಲ್ಲ ಅಂದರೆ ಹೋಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಅವ್ರು ತೊಂದರೆ ಆಗಬಾರ್ದು ಕೊಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಅದು ತಂದಿದ್ದಾರೆ. ಈ ದಾವಣಗೆರೆಯಲ್ಲಿ ಆಗಿದ್ದಕ್ಕೆ ಅವ್ರು ಸರಿಪಡ್ಸೋಕ್ಕೆ ಹೋಗಿದ್ದಾರೆ ಅಂತ ನಾನು ಒಪ್ಪಕ್ಕಾಗಲ್ಲ. ಆ ರೀತಿ ಇದ್ದಂಗಿಲ್ಲ. ಯಾತಕ್ಕಂದರೆ ಅದು ಒಂದೇ ಅಲ್ಲ ಬೈ ಎಲೆಕ್ಷನ್ನು, ಇನ್ನೆರಡು ವರ್ಷದಲ್ಲಿ ಇನ್ನೂ ಬರುತ್ತಲ್ಲ ಎಲ್ಲ ಎಲೆಕ್ಷನ್ನು. ಇದೊಂದೇ ಆಗಿದ್ದರೆ ಅದು ಆ ಥರ ಹೇಳ್ಬೋದಾಗಿತ್ತು. ಆಮೇಲೆ ಇನ್ನೊಂದು, ನಮ್ಮ ಒಂದು ಕುಂದುಕೊರತೆಗಳಿಗೆ, ಮುಸಲ್ಮಾನ್ ಕುಂದುಕೊರತೆಗಳಿಗೆ 1 ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ ಮುಸಲ್ಮಾನರು. ನಮಗೆ ತೊಂದರೆ ಆದರೆ ಯಾವ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು? ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ವಿರುದ್ಧ ಕಾನೂನು ತರುತ್ತಲ್ಲ, ಏನಿದ್ರ ಅರ್ಥ? ನೀವು ಎಲ್ರಿಗೂ ನೀವು ಸರ್ಕಾರ ಅಲ್ವಾ? ನಮಗೆ ಮುಖ್ಯಮಂತ್ರಿಗಳು ಎಲ್ಲರೂ ನಮ್ಮ ಮುಖ್ಯಮಂತ್ರಿ ಅಲ್ವಾ? ಮುಸಲ್ಮಾನರಿಗಾಗಲಿ, ದಲಿತರಿಗಾಗಲಿ, ಇನ್ನೊಬ್ರಿಗಾಗಲಿ, ಹಿಂದೂಗಳಿಗಾಗಲಿ, ಮತ್ತೊಬ್ರಿಗಾಗಲಿ, ಕ್ರೈಸ್ತರಿಗಾಗಲಿ, ಸಿಖ್ಖರಿಗಾಗಲಿ ಎಲ್ರಿಗೂ ಒಬ್ಬರೇ ಒಂದೇ ಸರ್ಕಾರ. ಎಲ್ಲರ ಬಗ್ಗೆ ಸಮಾನವಾಗಿ ಗಮನ ಇಟ್ಕೊಂಡು ನಡ್ಕೊಬೇಕೆ ಹೊರತು ಒಬ್ಬೊಬ್ಬರ ಜೊತೆಯಲ್ಲಿ ತಾರತಮ್ಯ ಮಾಡಬಾರ್ದು ಅಂತ ನಾನು ಬಿ ಜೆ ಪಿ ರಾಜಕಾರಣಿಗಳಿಗೆ ನನ್ನ ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಆದೇಶದಿಂದ ಚರ್ಚೆ ಆಗ್ತಾ ಇರೋದು ಮತ್ತೆ ಇದರ ಅವಶ್ಯಕತೆ ಇತ್ತಾ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಧಾರ್ಮಿಕ ಗುರುತುಗಳನ್ನು ಕಾಪಾಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಹಂಗಾಗಿ ಅವರವರ ಧಾರ್ಮಿಕ ಗುರುತುಗಳನ್ನು ಹಾಕ್ಕೊಂಡು ಬಂದು ಎಕ್ಸಾಮ್ ಬರಿಬೋದು, ಶಾಲೆಯಲ್ಲಿ ಕೂಡ ಬರ್ಬೋದು ಅಂತ ವಿಚಾರ. ಬಟ್ ಇಲ್ಲಿ ನಾವು ಆದ್ಯತೆ ಕೊಡಬೇಕಾಗಿರೋದು ಶಿಕ್ಷಣದ ಕಡೆ, ಮಕ್ಕಳ ಜೊತೆ ಈ ರೀತಿಯಾಗಿ ಧಾರ್ಮಿಕ ವಿಚಾರ ಅಂತ ಬಂದಾಗ ಅಥವಾ ವಿಷಬೀಜ ಬಿತ್ತುವಂಥ ಕೆಲಸವನ್ನು ಈ ರಾಜಕಾರಣಿಗಳು ಯಾವತ್ತೂ ಕೂಡ ಮಾಡಬಾರ್ದು. ಇದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾಲೆ ಕಾಲೇಜು ಅಂತ ಬಂದಾಗ ಅಲ್ಲಿ ಮೊದಲು ನೀವು ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ಅದಾದ ನಂತರ ಈ ರೀತಿಯ ಧಾರ್ಮಿಕ ಆಚರಣೆಗಳು ತದನಂತರ ಅದು ಮೊದಲೇ ಹೇಗಿತ್ತು ಹಾಗೆ ಹೋಗಲಿ, ಅದೇನು ಸಮಸ್ಯೆ ಇಲ್ಲ. ಹಿಜಾಬ್ ಹಾಕೊಂಡು ಬಂದರೂ ಸಮಸ್ಯೆ ಆಗಲ್ಲ, ನೀವು ಪೇಟ ಹಾಕೊಂಡು ಬಂದರೂ ಏನು ಸಮಸ್ಯೆ ಆಗಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.